ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ದಿನದ ದ ಹಿಂದೂ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನಾವು ನೋಡೋಣ. ಗವರ್ಮೆಂಟ್ ವಿಡ್ರಾಸ್ ಆರ್ಡರ್ ಟು ಇನ್ಸ್ಟಾಲ್ ಸಂಚಾರ್ ಸಾಥಿ ಆ್ಯಪ್. ನಾವು ಈ ಹಿಂದಿನ 2-3 ದಿನಗಳ ವಿಡಿಯೋಗಳಲ್ಲಿ ನೋಡಿದ್ವಿ. ಕೇಂದ್ರ ಸರ್ಕಾರ ಏನಿದೆ, ಕೇಂದ್ರ ಸರ್ಕಾರ ಇನ್ನು ಮುಂದೆ ಅಂದರೆ ಮಾರ್ಚ್ 2026ರಿಂದ ಮ್ಯಾನುಫ್ಯಾಕ್ಚರ್ ಆಗುವಂತಹ ಯಾವುದೇ ಸ್ಮಾರ್ಟ್ಫೋನ್ ಇರಲಿ, ಆ ಒಂದು ಸ್ಮಾರ್ಟ್ಫೋನ್ಗಳಲ್ಲಿ ಸಂಚಾರ್ ಸಾಥಿ ಆ್ಯಪನ್ನು ಇನ್ಬಿಲ್ಟ್ ಆಗಿ ಅಂದರೆ ಪ್ರೀ ಇನ್ಸ್ಟಾಲ್ ಮಾಡಿರಬೇಕು ಅನ್ನುವಂಥ ಒಂದು ನಿರ್ದೇಶನವನ್ನು ನೀಡಿತ್ತು. ಸೊ ಅದೇ ನಿರ್ದೇಶನವನ್ನು ಈಗ ಗವರ್ಮೆಂಟ್ ವಿತ್ಡ್ರಾ ಮಾಡ್ಕೊಂಡಿದ್ದಾನೆ, ಹಿಂಪಡೆದಿದೆ ಅಂತ ನಾವು ಹೇಳ್ಬೋದು. ಅಂದರೆ ಈಗ ಏನು ಹೊಸದಾಗಿ ಸ್ಮಾರ್ಟ್ಫೋನ್ಗಳು ಏನು ಬರ್ತವೆ ಅವುಗಳಲ್ಲಿ ಸಂಚಾರ್ ಸಾಥಿ ಆ್ಯಪನ್ನು ಪ್ರೀ ಇನ್ಸ್ಟಾಲ್ ಮಾಡುವಂತಿಲ್ಲ. ಬದಲಿಗೆ ಯೂಸರ್ಸ್ ಏನಾದರೂ ಏನು ಬಳಕೆದಾರರು ಏನಿರ್ತಾರೆ ಅವರಿಗೆ ಬೇಕಾದರೆ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೋದು ಅನ್ನುವಂಥದ್ದು ಈಗ ಹೊಸದಾಗಿ ತಗೊಂಡಿರುವಂತಹ ನಿರ್ಧಾರ. ಈ ಆರ್ಟಿಕಲ್ನ ಯಾಕೆ ನೋಡ್ತಾ ಇದ್ದೀವಿ ಅಂದರೆ, ಈ ಹಿಂದೆ ನಾವು ಈಗಾಗಲೇ ಹೇಳಿರೋ ಥರ ಸಂಚಾರ್ ಸಾಥಿ ಆ್ಯಪ್ ಕಂಪಲ್ಸರಿಯಾಗಿ ಪ್ರೀ ಇನ್ಸ್ಟಾಲ್ ಮಾಡಬೇಕು ಅಂತ ಏನು ಡೈರೆಕ್ಟಿವ್ ಕೊಟ್ಟಿತ್ತು ಕೇಂದ್ರ ಸರ್ಕಾರ, ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತ್ತು. ಅದನ್ನು ಹಿಂಪಡೆದಿರುವಂತಹ ಕಾರಣ ನಮಗೆ ನ್ಯೂಸಲ್ಲಿ ಗೊತ್ತಿರಬೇಕು ಏನಾಗ್ತಾ ಇದೆ ಅನ್ನುವಂಥ ಒಂದು ಆ ನ್ಯೂಸ್ ಕಂಟಿನ್ಯೂಷನ್ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಈಗಾಗಲೇ ನಾವು ಸಂಚಾರ್ ಸಾಥಿ ಆ್ಯಪ್ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ನೀವು ಆ ವಿಡಿಯೋಗಳಲ್ಲಿ ಹೋಗಿ ಈ ಒಂದು ಆ್ಯಪ್ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೋದಾಗಿದೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಟೇಕಿಂಗ್ ದ ಲೀಪ್, ಡಿಸ್ಕ್ರಿಮಿನೇಟರಿ ಪ್ರಾವಿಷನ್ಸ್ ದಟ್ ಇಂಪೀಡ್ ಲೈವ್ಸ್ ಆಫ್ ದೋಸ್ ವಿತ್ ಲೆಪ್ರಸಿ ಮಸ್ಟ್ ಗೋ. ಈ ಒಂದು ಆರ್ಟಿಕಲ್ನಲ್ಲಿ ಕುಷ್ಠರೋಗಿಗಳು ಏನಿದ್ದಾರೆ ಅವರ ವಿರುದ್ಧ ಇರುವಂತಹ ಕೆಲವು ಕಾನೂನುಗಳೇನಿದೆ, ಅಂದರೆ ಒಂದು ಭೇದ ಭಾವ ಮಾಡುವಂತಹ ಕಾನೂನುಗಳೇನಿದೆ ಅದರ ಬಗ್ಗೆ, ಹಾಗೆಯೇ ಸಮಾಜ ಯಾವ ರೀತಿಯಾಗಿ ಅವರನ್ನು ನೋಡುತ್ತೆ, ಹೇಗೆ ಅದು ಅವರನ್ನು ಭೇದ ಭಾವ ಮಾಡುತ್ತೆ ಅನ್ನೋದರ ಕುರಿತಾಗಿ ನಾವು ಈ ಒಂದು ಆರ್ಟಿಕಲ್ನಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ನಮ್ಗೆ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಪ್ರಿಲಿಮ್ಸ್ ಮತ್ತೊಂದು ಮೇನ್ಸ್ ಎರಡಿಗೂ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಲೆಪ್ರಸಿ ಅಥವಾ ಕುಷ್ಠರೋಗ ಏನಿದೆ ಇದರ ಬಗ್ಗೆ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸನ್ನು ಕೇಳ್ಬೋದು. ಅಂದರೆ ಇದು ಯಾವ ಬ್ಯಾಕ್ಟೀರಿಯಾಯಿಂದ ಬರುತ್ತೆ ಅಂತ ಇರ್ಬೋದು, ಇಲ್ಲ ಭಾರತದಲ್ಲಿ ಇಂತಿಷ್ಟು % ಕುಷ್ಠರೋಗಿಗಳಿದ್ದಾರೆ ಅನ್ನುವಂಥ ಡೇಟಾ ಬೇಸ್ಡ್ ಆಗಿರ್ಬೋದು. ಆ ರೀತಿಯಾಗಿ ಕ್ವೆಶನ್ಸ್ ಕೇಳ್ಬೋದಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಹೆಲ್ತ್ ಟಾಪಿಕ್ ಏನಿದೆ ಆ ಟಾಪಿಕ್ಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಭಾರತದಲ್ಲಿ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಅಂತ ಬಂದಾಗ ಯಾವ ಪಾಲಿಸೀಸ್ಗಳಿದೆ, ಯಾವ ರೀತಿಯಾಗಿ ಭಾರತದ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, ಯಾವ ರೀತಿಯಾಗಿ ಪಾಲಿಸೀಸ್ಗಳನ್ನು ಮಾಡಿದೆ ಅನ್ನೋದರ ಕುರಿತಾಗಿ ಬರುವ ಪ್ರಶ್ನೆಗಳಿಗೆ ಈ ಒಂದು ಆರ್ಟಿಕಲ್ನಲ್ಲಿ ಕೆಲವು ಅಂಶಗಳೇನಿದ್ದಾವೆ ಅವುಗಳನ್ನ ನಾವಲ್ಲಿ ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೋದಾಗುತ್ತೆ. ಸೊ ಈಗ ಮೊದಲಿಗೆ ಕುಷ್ಠರೋಗ ಮತ್ತು ಭಾರತ ಯಾವ ರೀತಿಯಾಗಿ ಭಾರತದಲ್ಲಿ ಕುಷ್ಠರೋಗ ಇದೆ ಅದರ ಕುರಿತಾಗಿ ನಾವು ನೋಡೋಣ. ಸೊ ಮೊದಲಿಗೆ ಈಗ ಕುಷ್ಠರೋಗ ಅಥವಾ ಲೆಪ್ರಸಿ ಏನಿದೆ ಇದರ ಕುರಿತಾಗಿ ನಾವು ಕೆಲವು ಮಾಹಿತಿಯನ್ನು ತಗೊಳ್ಳೋಣ. ಇದು ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಆಗಿದೆ, ಬ್ಯಾಕ್ಟೀರಿಯಾದಿಂದ ಬರುವಂತಹ ಒಂದು ರೋಗ ಅಂತ ಹೇಳ್ಬೋದು. ಏನು ಬ್ಯಾಕ್ಟೀರಿಯಾ ಹೆಸರು ಅಂದರೆ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅನ್ನುವುದು, ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾದಿಂದ ಈ ಒಂದು ಕುಷ್ಠರೋಗ ಬರುವಂಥದ್ದು. ಇನ್ನು ಎರಡನೇದಾಗಿ ನೋಡಿದ್ರೆ ಈ ಒಂದು ಕುಷ್ಠರೋಗ ಎಷ್ಟು ವರ್ಷಗಳಿಂದ ಇದೆ ಅಂದರೆ ಭೂಮಿ ಮೇಲೆ ಎಷ್ಟು ವರ್ಷಗಳಿಂದ ಇದೆ ಅಂತ ನೋಡಿದ್ರೆ, ಈ ಸ್ಕೆಲಿಟಲ್ ಎವಿಡೆನ್ಸಸ್ಗಳನ್ನು, ಈ ಎಕ್ಸ್ಕವೇಷನ್ಸ್ ನಾವು ಮಾಡಿದಾಗ, ಆ ಉತ್ಖನನಗಳನ್ನು ಮಾಡಿದಾಗ ನಮಗೆ ಏನು ದೊರೆತಿದೆ ಅಂದರೆ ಸುಮಾರು 2000 BC ಕ್ರಿಸ್ತಪೂರ್ವ 2000 BC ಏನಿದೆ, ಕ್ರಿಸ್ತಪೂರ್ವ 2000ವರೆಗೆ ಏನಿದೆ ಅಲ್ಲಿ ಅಷ್ಟು ಹಳೆಯದಾಗಿ ಸಿಕ್ಕಿರುವಂತಹ ಸ್ಕೆಲಿಟಲ್ಗಳೇನಿದೆ ಅದರಲ್ಲೂ ಕೂಡ ನಾವು ಈ ಒಂದು ಲೆಪ್ರಸಿಯ ಎವಿಡೆನ್ಸನ್ನು ನೋಡ್ಬೋದಾಗುತ್ತೆ ಅನ್ನೋದು ಕೂಡ ನಮಗೆ ತಿಳ್ಕೋಬೇಕು. ಸೊ ಅಂದರೆ ಏನು, ಈಗ ಲೆಪ್ರಸಿ ಏನಿದೆ ಇದು ಹೊಸದಾದ ಕಾಯಿಲೆ ಅಲ್ಲ, ಇದು ಬಹಳ ಪ್ರಾಚೀನ ಕಾಲದಿಂದಲೂ ಇರುವಂತಹದ್ದು ಅನ್ನೋದು ನಾವು ಮತ್ತೊಂದು ಅಂಶ ನಮಗೆ ಗೊತ್ತಿರಬೇಕು. ಇನ್ನು ಭಾರತದಲ್ಲಿ ನಾವು ನೋಡಿದಾಗ ಆಲ್ಮೋಸ್ಟ್ 57% ಅಷ್ಟು ಲೆಪ್ರಸಿ ಕೇಸಸ್ ಪ್ರಪಂಚದಲ್ಲಿ ಇರುವಂತಹ ಲೆಪ್ರಸಿ ಕೇಸಸಲ್ಲಿ, ಕುಷ್ಠರೋಗದ ಕೇಸಸ್ಗಳೇನಿದ್ದಾವೆ ಅದರಲ್ಲಿ ನೋಡಿದ್ರೆ ಸುಮಾರು 57% ಭಾರತದಲ್ಲೇ ಇದೆ. ಅದು ಆ್ಯಂಡ್ ಆಲ್ಸೋ ಹೊಸ ಪ್ರಕರಣಗಳು ಏನು ದಾಖಲಾಗ್ತಾ ಇದೆ, ಪ್ರತಿ ವರ್ಷ ಏನು ಹೊಸ ಪ್ರಕರಣಗಳು ದಾಖಲಾಗುತ್ತೆ ಅದರಲ್ಲಿ 57% ಭಾರತದಲ್ಲೇ ನಾವು ನೋಡ್ತಾ ಇದ್ದೀವಿ ಅನ್ನೋದು ಕೂಡ ನಾವು ತಿಳ್ಕೊಬೇಕು. ಇದು ಆ್ಯಸ್ ಪರ್ WHO ಒಂದು ನೀಡಿರುವಂತಹ ಒಂದು ಡೇಟಾ ಅಂತ. ಸೊ ಇಲ್ಲಿ ನಮಗೆ ಈ ಒಂದು ಡೇಟಾ ಏನಿದೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಮೇನ್ಸ್ ಅಂತ ಬಂದಾಗ SAಯಲ್ಲೂ ನಾವು ಇದನ್ನ ಬಳಸ್ಬೋದು ಮತ್ತು GS ಪೇಪರ್ಗಳಲ್ಲಿ ಕೂಡ ನಾವು ಇದನ್ನು ಬಳಸ್ಬೋದಾಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ಈ ಒಂದು ಪಾಯಿಂಟನ್ನು ನೋಡಿದ್ದೀವಿ. ಮತ್ತು ಈಗ ನಾವು ನೋಡೋದಾದರೆ ಈ ಒಂದು ಲೆಪ್ರಸಿ ಏನಿದೆ ಇದಕ್ಕೆ ಯಾವ ರೀತಿಯಾದ ಏನಂತೀವಿ ಟ್ರೀಟ್ಮೆಂಟನ್ನು ನೀಡ್ಬೋದು ಅಂತ ನೋಡಿದಾಗ ಇಲ್ಲಿ ಮಲ್ಟಿ ಡ್ರಗ್ ಥೆರಪಿ ಅನ್ನುವಂಥ ಒಂದು ಟ್ರೀಟ್ಮೆಂಟನ್ನು ಭಾರತ ಪಾಲಿಸ್ಕೊಂಬಂದಿದೆ.
ಇದರಲ್ಲಿ ಏನಾಗುತ್ತೆ ಅಂತಂದರೆ ಮಲ್ಟಿ ಡ್ರಗ್ ಅಂತಂದಾಗ ಒಂದೇ ಡ್ರಗ್ನಿಂದ ಈ ಒಂದು ಅಥವಾ ಒಂದೇ ಒಂದು ಔಷಧಿಯಿಂದ ಲೆಪ್ರಸಿ ಹೋಗುವಂಥದ್ದಲ್ಲ. ಅದರಿಂದ ಏನು ಮಾಡ್ತಾರೆ ಅಂತಂದರೆ ಮಲ್ಟಿ ಡ್ರಗ್ ಹಲವಾರು ಡ್ರಗ್ಸ್ಗಳೇನಿರ್ತವೆ, ಹಲವಾರು ಔಷಧಿಗಳನ್ನು ಸೇರಿಸಿ ಒಂದು ಥೆರಪಿ ಥರ ಮಾಡಿ, ಒಂದು ಟ್ರೀಟ್ಮೆಂಟ್ ಕೋರ್ಸ್ ಥರ ಮಾಡಿ ಅದರಿಂದ ಲೆಪ್ರಸಿಯನ್ನು ಗುಣ ಮಾಡೋದಕ್ಕೆ ಭಾರತದಲ್ಲಿ ನಾವು ಆ ಟ್ರೀಟ್ಮೆಂಟ್ ಪ್ರಾಸೆಸನ್ನು ಪಾಲಿಸ್ಕೊಂಡು ಬಂದಿದ್ದೀವಿ. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಲೆಪ್ರಸಿ ಆಯಿತು, ಅಂದರೆ ಏನು ಡ್ರಗ್ ಥೆರಪಿ ಇದೆ ಇವುಗಳ ಕುರಿತಾಗಿ ಆಯಿತು. ಈಗ ಇನ್ನು ನಾವು ಕಾನೂನುಗಳಿಗೆ ಬರ್ತೀವಿ. ಅಂದರೆ ಯಾವ ರೀತಿಯಾದ ಪಾಲಿಸೀಸ್ಗಳು ಇದೆ ವಿತ್ ರೆಸ್ಪೆಕ್ಟ್ ಟು ಲೆಪ್ರಸಿ ಅಂತ ನಾವು ನೋಡಬೇಕಾಗುತ್ತೆ. ಆ್ಯಂಡ್ ಈ ಪಾಲಿಸೀಸ್ಗಳು ಏನಿದ್ದಾವೆ ಇದು ಯಾವ ರೀತಿಯಾಗಿ ಭೇದ ಭಾವ ಅಥವಾ ಡಿಸ್ಕ್ರಿಮಿನೇಷನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದ್ರ ಕುರಿತಾಗಿ ನಾವು ಇವಾಗ ನೋಡೋಣ. ಸುಪ್ರೀಂ ಕೋರ್ಟಲ್ಲಿ ಒಂದು PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಮಾಡಿದರು. ಸೊ ಈ ಲಿಟಿಗೇಷನನ್ನು ವಿಚಾರಣೆ ಮಾಡುವಾಗ NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ ಇದು ಒಂದು ರಿಪೋರ್ಟನ್ನು ಕೊಟ್ಟಿದೆ. ಏನು ಈ ರಿಪೋರ್ಟ್ ಅಂತಂದರೆ ರಾಜ್ಯಗಳಲ್ಲಿ ಮತ್ತು ಭಾರತದ ಕೇಂದ್ರ ಸರ್ಕಾರ ಏನಿದೆ ಇವುಗಳು ರಚಿಸಿರುವಂತಹ ಪಾಲಿಸೀಸ್ಗಳೇನಿದೆ ವಿತ್ ರೆಸ್ಪೆಕ್ಟ್ ಟು ಕುಷ್ಠರೋಗಿಗಳಿಗೆ ಇರುವಂತಹ ಪಾಲಿಸೀಸ್ಗಳೇನಿದೆ ಆ ಲೆಪ್ರಸಿ ಪಾಲಿಸೀಸ್ ಏನಿದೆ ಸುಮಾರು 97 ಪಾಲಿಸೀಸ್ಗಳು ಓವರ್ ಆಲ್, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಸ್ದು ಮತ್ತು ಬೇರೆ ಬೇರೆ ರಾಜ್ಯ ಸರ್ಕಾರಗಳು ರಚಿಸಿರುವಂಥ ಪಾಲಿಸೀಸ್ ಅಥವಾ ಕಾನೂನುಗಳೇನಿದೆ ಇದರಲ್ಲಿ ಸುಮಾರು 97 ಕಾನೂನುಗಳು ಲೆಪ್ರಸಿಯವರ ಇರುವಂಥವರ ವಿರುದ್ಧವಾಗಿದೆ, ಅಂದರೆ ಅವರನ್ನು ಡಿಸ್ಕ್ರಿಮಿನೇಟ್ ಮಾಡುವಂಥ ಪಾಲಿಸೀಸ್ಗಳಾಗಿವೆ. ಸುಮಾರು 97 ಪಾಲಿಸೀಸ್ಗಳು ಭಾರತದಲ್ಲಿ ಇವೆ ಅನ್ನುವುದರ ಒಂದು ರಿಪೋರ್ಟನ್ನು NHRC ನೀಡಿದೆ. ಸೊ ಯಾವ ರೀತಿಯಾದ ಡಿಸ್ಕ್ರಿಮಿನೇಟರಿ ಪಾಲಿಸೀಸ್ ಅಥವಾ ಯಾವ ರೀತಿಯಾದ ಒಂದು ಭೇದ ಭಾವವನ್ನು ಈ ಕಾನೂನುಗಳು ಮಾಡ್ತಾ ಇವೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಸ್ಗಳಲ್ಲಿ ಇರ್ಬೋದು, ಟ್ರೈನ್ಗಳಲ್ಲಿ ಇರ್ಬೋದು, ಅವುಗಳನ್ನು ಯೂಸ್ ಮಾಡದೇ ಇರೋ ಥರ, ಇಲ್ಲ ಗೌರ್ಮೆಂಟ್ ಜಾಬ್ಸ್ ಸಿಗದೇ ಇರೋ ಥರ ಇರ್ಬೋದು, ಇಲ್ಲ ಮನೆ ಕೊಡೋ ಅಂದರೆ ಮನೆ ಹುಡ್ಕೋವಾಗ ರೆಂಟ್ಗಳಿಗೆ ಅವುಗಳು ಸಿಗದೆ ಇರೋದಿರ್ಬೋದು, ಇಲ್ಲ ಎಲೆಕ್ಟೆಡ್ ಆಫೀಸರ್ಸ್ಗಳು ಏನಿರ್ತವೆ ಎಲೆಕ್ಟೆಡ್ ಆಫೀಸ್ಗಳಿಗೆ ಕಂಟೆಸ್ಟ್ ಮಾಡೋದಿರ್ಬೋದು. ಈ ರೀತಿಯಾಗಿ ಇರುವಂಥ ಪ್ರಾವಿಷನ್ಸಲ್ಲಿ ಭೇದ ಭಾವವನ್ನು ತೋರ್ತಾ ಇದೆ. ಅಂದರೆ ಇವುಗಳೆಲ್ಲದರಿಂದ ಕುಷ್ಠರೋಗಿಗಳನ್ನು ದೂರ ಇಡ್ತಾವೆ ಈ ರೀತಿಯಾದ ಪಾಲಿಸೀಸ್ಗಳು ಅಂತ NHRC ನೀಡುವಂಥ ರಿಪೋರ್ಟಲ್ಲಿ ನಮಗೆ ತಿಳಿದು ಬಂದಿದೆ. ಅಷ್ಟೇ ಅಲ್ದಿರ ಈಗ ಲೆಪ್ರಸಿಯನ್ನು ಗ್ರೌಂಡಾಗಿ ಇಟ್ಕೊಂಡು ವಿವಾಹ ವಿಚ್ಛೇದನವನ್ನು ಕೂಡ ಪಡಿಬೋದು ಅಂತ ಪರ್ಸನಲ್ ಲಾ ಅಮೆಂಡ್ಮೆಂಟ್ ಆ್ಯಕ್ಟ್ ಹೇಳುತ್ತೆ. ಇದು 2019ರಲ್ಲಿ ಮಾಡಿರುವಂತಹ ಒಂದು ಆ್ಯಕ್ಟ್. ಸೊ ಈ ಒಂದು ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಈಗ ಲೆಪ್ರಸಿ ಏನಾದರೂ ಇದೆ ಅಂತಂದರೆ ಆ ಲೆಪ್ರಸಿ ಬೇಸಿಸ್ ಮೇಲೆ ವಿಚ್ಛೇದನವನ್ನು ಪಡಿಬೋದು ಅನ್ನೋದು, ಅಂದರೆ ಡಿವೋರ್ಸ್ಗೆ ಗ್ರೌಂಡ್ ಆಗಿ ಲೆಪ್ರಸಿಯನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತದೆ. ಸೊ ದೀಸ್ ಆರ್ ಆಲ್ ಡಿಸ್ಕ್ರಿಮಿನೇಟರಿ ಪ್ರಾಕ್ಟೀಸಸ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ನೋಡಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಸೊ ಈ ಒಂದು ಏನು ಡಿಸ್ಕ್ರಿಮಿನೇಟರಿ ಪಾಲಿಸಿ 97 ಲಾಗಳು, ಕಾನೂನುಗಳು ಏನಿವೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ಈ ಒಂದು ಪಾಲಿಸೀಸ್ಗಳನ್ನು ಇಮಿಡಿಯೇಟಾಗಿ ಬದಲಾಯಿಸಬೇಕು. ಅಂದರೆ ಈ ಒಂದು ಏನು ಡಿಸ್ಕ್ರಿಮಿನೇಟರಿ ಪಾಲಿಸೀಸ್ಗಳಿವೆ, ಭೇದ ಭಾವ ಏನು ಮಾಡ್ತಾ ಇದೆ ಈ ಕಾನೂನುಗಳು, ಅಂತಹ ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕು, ಅಮೆಂಡ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ನೀಡಿದೆ. ಆ್ಯಂಡ್ ನೆಕ್ಸ್ಟ್ ನಾವು ಬಂದಾಗ ಈಗಾಗಲೇ NHRC ಹಲವು ಸ್ಟೆಪ್ಸ್ಗಳನ್ನು ತೊಗೊಂಡಿದೆ. ಫಾರ್ ಎಕ್ಸಾಂಪಲ್ 2022ರಲ್ಲಿ NHRC ಒಂದು ಅಡ್ವೈಸರಿಯನ್ನು, ಒಂದು ಗೈಡ್ಲೈನ್ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಏನು ಹೇಳಿದೆ ಅಂತಂದರೆ, ಲೆಪ್ರಸಿಯನ್ನು ಹೇಗೆ ಬೇಗ ಡಿಟೆಕ್ಟ್ ಮಾಡ್ಬೋದು, ಸೊ ಅರ್ಲಿ ಡಿಟೆಕ್ಷನ್ ಹೇಗೆ ಮಾಡ್ಬೋದು ಲೆಪ್ರಸಿಯನ್ನು, ತದನಂತರ ಫ್ರೀ ಟ್ರೀಟ್ಮೆಂಟ್ ಕೊಡುವಂಥದ್ದು, ಏನು ಲೆಪ್ರಸಿ ಇರುವಂಥವರಿಗೆ ಕುಷ್ಠರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನು ಕೊಡುವಂಥದ್ದು, ಇಲ್ಲ ಅವರಿಗೆ ರಿಹ್ಯಾಬಿಲಿಟೇಷನ್ ಪುನರ್ವಸತಿಯನ್ನು ನೀಡುವಂಥದ್ದಿರ್ಬೋದು. ಈ ರೀತಿಯಾಗಿ ಏನು ಇವೆಲ್ಲನೂ ಇಟ್ ಕಮ್ಸ್ ಅಂಡರ್ ಆರ್ಟಿಕಲ್ 21 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಏನು ನಮ್ಮ ರೈಟ್ ಟು ಲೈಫ್ ಇದೆ, ಅದರಲ್ಲಿ ಈ ಒಂದು ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಸೊ ಹಾಗಾಗಿ ಕುಷ್ಠರೋಗಿಗಳಿಗೆ ಇವೆಲ್ಲವನ್ನು ನಾವು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದು NHRC ನೀಡಿರುವಂಥ ಒಂದು ಮಾರ್ಗಸೂಚಿಯಾಗಿದೆ. ಸೊ ಕೇವಲ ಮಾರ್ಗಸೂಚಿ ಹೊರಡಿಸೋದ್ರಿಂದ ಏನೂ ಅಲ್ಲಿ ಸೊಲ್ಯೂಷನ್ ಸಿಗೋದಿಲ್ಲ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂತಂದರೆ ಮುಂದೆ ಏನು ಮಾಡಬೇಕು, ಇದನ್ನು ಲೆಪ್ರಸಿಯನ್ನು ಒಂದು ಸಾಮಾಜಿಕ ಕಳಂಕ ಅಥವಾ ಸೋಷಿಯಲ್ ಸ್ಟಿಗ್ಮಾ ಥರ ನೋಡಿದ್ದೀರಾ, ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನಾವು ನೋಡಬೇಕಾಗುತ್ತೆ. ಸೊ ಏನು ಮಾಡ್ಬೋದು, ಅದಕ್ಕೆ ಸೊಲ್ಯೂಷನ್ಸ್ ಏನು ಅಂತ ನಾವು ನೋಡೋಕ್ಕೆ ಹೋದರೆ, ಮೊದಲಿಗೆ ಏನು ಅಂತಂದರೆ, ಈಗ ಲೆಪ್ರಸಿ ಏನಿದೆ ಇಟ್ ಈಸ್ ಕಂಪ್ಲೀಟ್ಲಿ ಕ್ಯೂರಬಲ್ ಡಿಸೀಸ್. ಕರೆಕ್ಟಾಗಿ ಟ್ರೀಟ್ಮೆಂಟನ್ನು ತೊಗೊಂಡ್ರೆ ಇದು ಸಂಪೂರ್ಣವಾಗಿ ಗುಣವಾಗುತ್ತೆ. ಬಟ್ ಆದರೂ ಏನಾಗುತ್ತೆ ಅಂದರೆ, ಜನರಲ್ಲಿ ಇರುವಂತಹ ಸೋಷಿಯಲ್ ಸ್ಟಿಗ್ಮಾ ಏನಿವಾಗ ನಾನು ಸಾಮಾಜಿಕ ಕಳಂಕ ಅಂತ ಹೇಳಿದೆ, ಈ ಸೋಷಿಯಲ್ ಸ್ಟಿಗ್ಮಾ ಇರ್ಬೋದು, ಇಲ್ಲ ಅಂತಂದರೆ ಒಂದು ಸರಿಯಾಗಿ ಅವೇರ್ನೆಸ್ ಇಲ್ಲದೆ ಇರುವಂಥದ್ದು, ಅರಿವಿಲ್ಲದೆ ಇರುವಂಥದ್ದು ಇರ್ಬೋದು. ತದನಂತರ ಏನಾಗುತ್ತೆ ಅಂತಂದರೆ, ಈ ಧಾರ್ಮಿಕ ನಂಬಿಕೆಗಳಿರ್ಬೋದು, ಇಲ್ಲ ಒಂದು ಫಿಯರ್,
ಅಂದರೆ ಈಗ ಅವ್ರು ಆಲ್ರೆಡಿ ಬಂದೋಗಿದೆ, ಅವ್ರಿಗೆ ಕಂಪ್ಲೀಟಾಗಿ ಕ್ಯೂರ್ ಆಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ, ಅವ್ರ ಜೊತೆ ಸೇರಿದ್ರೆ ನಮಗೆ ಹರಡಬಹುದು ಅನ್ನುವಂಥ ಒಂದು ಭಯ ಏನಿರುತ್ತೆ, ಆ ಭಯ ಇವುಗಳನ್ನೆಲ್ಲ ನಾವು ದೂರಗೊಳಿಸ್ಬೇಕಾಗತ್ತೆ. ಸೊ ಸೋಷಿಯಲ್ ಸ್ಟಿಗ್ಮಾ ಇರ್ಬೋದು, ಲ್ಯಾಕ್ ಆಫ್ ಅವೇರ್ನೆಸ್ ಇರ್ಬೋದು, ಇಲ್ಲ ಅಂತಂದರೆ ಒಂದು ರಿಲಿಜಿಯಸ್ ಪ್ರಾಕ್ಟೀಸಸ್, ಇಲ್ಲ ಆ ಒಂದು ಫಿಯರ್ ಏನಿರುತ್ತೆ ಇದನ್ನೆಲ್ಲ ನಾವು ದೂರಗೊಳಿಸ್ಬೋದು. ಯಾವ ರೀತಿಯಾಗಿ ಅಂದರೆ ಅವೇರ್ನೆಸ್ ಕ್ಯಾಂಪೇನ್ಗಳ ಮುಖಾಂತರವಾಗಿ ಮತ್ತು ಪ್ರಾಪರ್ ಎಜುಕೇಷನನ್ನು ನೀಡುವ ಮುಖಾಂತರ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಏನು ಕುಷ್ಠರೋಗಿಗಳಿರ್ತಾರೆ ಅವರಿಗೆ ಒಂದು ರೀತಿಯಾದ ಅಂದರೆ ಸಮಾಜದಲ್ಲಿ ಒಂದು ರೀತಿಯಾದ ಸ್ಥಾನ ಸಿಗುತ್ತೆ. ಏಕೆಂತಂದರೆ ಜನರು ಅವರಿಂದ ದೂರ ಉಳಿದಿರ ಅವರ ಹತ್ರ ಅಂದರೆ ಅವ್ರ ಜೊತೆ ಮಿಂಗಲ್ ಆಗೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಅವರಿಗೆ ಬೇಕಾದಂಥ ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಇವುಗಳನ್ನು ಎಲ್ಲದನ್ನು ಅವ್ರನ್ನ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಇಟ್ ವಿಲ್ ಬಿಕಮ್ ಅ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ನಾವು ಇಲ್ಲಿ ತಿಳ್ಕೊಬೋದಾಗುತ್ತೆ. ಆ್ಯಂಡ್ ಮೋರ್ ಓವರ್ ಈಗ ಏನು ಹೇಳ್ತಾ ಇದ್ದಾರೆ ಓವರ್ ಆಲ್ ಈ ಒಂದು ಎಡಿಟೋರಿಯಲಲ್ಲಿ ಅಂತಂದರೆ, ಈ ಏನು ಡಿಸ್ಕ್ರಿಮಿನೇಟರಿ ಪ್ರಾವಿಷನ್ಸ್ ಇದೆ ಕಾನೂನಲ್ಲಿ, ಇದನ್ನು ಕೇವಲ ಒಂದು ಟೆಕ್ನಿಕಲ್ ರಿಫಾರ್ಮ್ ಆಗಿ ಅಲ್ಲ, ಬಟ್ ಏನು ಮಾಡಬೇಕು ಅಂದರೆ ಸಮಾಜದಲ್ಲಿ ಇರುವಂಥವರ ಮನಸ್ಥಿತಿಯನ್ನು ಕೂಡ ಬದಲಾಯಿಸೋದಕ್ಕೆ ನೋಡಬೇಕು. ಸೊ ವಿ ಹ್ಯಾವ್ ಟು ಟೇಕ್ ಅ ಮಾರಲ್ ಲೀಪ್ ವಿತ್ ರೆಸ್ಪೆಕ್ಟ್ ಟು ಲೆಪ್ರಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಏನು ಲೆಪ್ರಸಿ ಇದೆ, ಇಟ್ ಈಸ್ ಅ ಕ್ಯೂರಬಲ್ ಡಿಸೀಸ್, ಇದು ಗುಣವಾಗುವಂಥ ಡಿಸೀಸ್ ಆಗಿದೆ. ಸೊ ಅದನ್ನ ಗುಣವಾಗುವಂಥ ಒಂದು ರೋಗ ಆಗಿ ನೋಡಬೇಕೇ ಹೊತ್ತು ಸೋಷಿಯಲ್ ಡೆತ್ ಸೆಂಟೆನ್ಸ್ ಆಗಿ ನೋಡಬಾರ್ದು ಅದನ್ನು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇರೋದೇನು ಅಂದರೆ, ಭಾರತ ಲೆಪ್ರಸಿಯ ನಿರ್ಮೂಲನೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಮುನ್ನಡೆಯನ್ನು ಸಾಗಿಸಿದೆ ಅದೇ ರೀತಿಯಾಗಿ ಕಾನೂನು ಕ್ಷೇತ್ರದಲ್ಲೂ ಮಾಡಬೇಕು. ಕಾನೂನು ಕ್ಷೇತ್ರದಲ್ಲಿ ಇರುವಂತಹ ಒಂದು ಭೇದ ಭಾವದ ಕಾನೂನುಗಳೇನಿದೆ ಆ ಒಂದು ಪರಂಪರೆಯನ್ನು ಮುರಿದು ಕುಷ್ಠರೋಗಿಗಳಿಗೆ ಒಂದು ಡಿಗ್ನಿಟಿಯ ಲೈಫನ್ನು ನೀಡಬೇಕು. ಅದು ಅವರ ಒಂದು ಮೂಲಭೂತ ಹಕ್ಕಾಗಿದೆ. ಹಾಗಾಗಿ ಅವರಿಗೆ ಬೇಕಾಗಿರುವಂತಹ ರೈಟ್ ಟು ಲೈಫ್ ಏನಿದೆ ಅದನ್ನು ನೀಡಬೇಕು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಒಳನುಸುಳುವವರಿಗೆ ರತ್ನಗಂಬಳಿ ಹಾಕಬೇಕೆ. ಸೊ ಈ ಒಂದು ಆರ್ಟಿಕಲ್ ಏನಿದೆ ಇದು ಮುಖ್ಯವಾಗಿ ರೆಫ್ಯೂಜಿ ಪ್ರಾಬ್ಲಮ್ ಏನಿದೆ ಭಾರತಕ್ಕೆ ಬರ್ತಾ ಇರುವಂತಹ ರೆಫ್ಯೂಜೀಸ್ಗಳೇನಿದ್ದಾರೆ ಅವರುಗಳ ಬಗ್ಗೆ ಮಾತನಾಡ್ತಾ ಇದೆ. ಒಂದು ಎಸ್ಪೆಷಲಿ ಇದರಲ್ಲಿ ಮಾತಾಡ್ತಾ ಇರೋದು ರೋಹಿಂಗ್ಯಾ ರೆಫ್ಯೂಜಿಗಳು. ಈ ರೋಹಿಂಗ್ಯಾ ರೆಫ್ಯೂಜಿಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಮೊದಲಿಗೆ ಯಾಕೆ ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಫಸ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡೋದಾದರೆ ರೋಹಿಂಗ್ಯಾ ರೆಫ್ಯೂಜೀಸ್ ಏನಿದ್ದಾರೆ ಇವರುಗಳ ಬಗ್ಗೆ, ಏಕೆಂದರೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ರೆಫ್ಯೂಜಿಗಳ ಕುರಿತಾಗಿ ಹಲವು ಪ್ರಶ್ನೆಗಳು ಬಂದಿರುವಂಥದ್ದನ್ನ ನಾವು ನೋಡಿರೋ ಕಾರಣ. ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ಬಂದಾಗ ಭಾರತದಲ್ಲಿ ಯಾವ ರೀತಿಯಾದ ಒಂದು ಪಾಲಿಸೀಸ್ಗಳಿವೆ ಅಥವಾ ಯಾವ ರೀತಿಯಾಗಿ ಭಾರತ ಹಿಂದಿನಿಂದನೂ ನೋಡ್ಕೊಂಬಂದಾಗ ರೆಫ್ಯೂಜೀಸ್ಗಳಿಗೆ ಯಾವ ರೀತಿಯಾಗಿ ಭಾರತ ರಕ್ಷಣೆಯನ್ನು ನೀಡ್ಕೊಂಡು ಬಂದಿದೆ ಅನ್ನೋದರ ಕುರಿತಾಗಿ ಕ್ವೆಶನ್ ಬರ್ಬೋದು. ಏಕೆಂದರೆ ನಮ್ಮ ಒಂದು ಸಿಲೆಬಸ್ನ ಪಾರ್ಟ್ ನೋಡಿದಾಗ ಅಲ್ಲಿ ರೆಫ್ಯೂಜೀಸ್ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ನಾವು ನೋಡಿದಾಗ ಆ ಒಂದು ಟಾಪಿಕಲ್ಲಿ ರೆಫ್ಯೂಜೀಸ್ಗಳು ಕೂಡ ಇನ್ಕ್ಲೂಡ್ ಆಗುವಂಥ ಕಾರಣ ನಾವು ಈ ಒಂದು ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ನಾವು ಹಿಂದಿನಿಂದ ನೋಡ್ಕೊಂಬಂದರೂ ಕೂಡ ಭಾರತ ಏನಿದೆ ಬೇರೆ ಬೇರೆ ದೇಶಗಳಿಂದ, ಈಗ ಫಾರ್ ಎಕ್ಸಾಂಪಲ್ ಟಿಬೆಟಿಂದ ಬಂದವ್ರಿಗಿರ್ಬೋದು, ಇಲ್ಲ ಶ್ರೀಲಂಕನ್ ತಮಿಳಿಯನ್ಸ್ಗಿರ್ಬೋದು, ಇಲ್ಲ ಚಕ್ಮಾ ಅವ್ರಿಗೆ ಇರ್ಬೋದು, ಅಫ್ಘಾನಿಂದ ಇಂಥವ್ರಿಗೆ ಎಲ್ಲರಿಗೂ ಭಾರತ ಒಂದು ರೆಫ್ಯೂಜಿ ಪ್ಲೇಸನ್ನು ಕೊಟ್ಟಿದೆ. ಅಂದರೆ ಏನು ಭಾರತ ಬೇರೆ ದೇಶಗಳಿಂದ ಏನು ಬರ್ತಾರೆ ಜನ, ಈ ರೀತಿಯಾದ ಜನರಿಗೆ ಭಾರತ ಆಶ್ರಯ ಕೊಟ್ಕೊಂಡು ಬಂದಿದೆ. ಸೊ ಆದರೆ ಈ ಪ್ರಾಬ್ಲಮ್ ಏನಂತಂದರೆ ಭಾರತದಲ್ಲಿ ರೆಫ್ಯೂಜಿ ಲಾ ಅಂತ ಒಂದು ಲಾ ಇಲ್ಲ. ರೆಫ್ಯೂಜಿಗಳಿಗೆ ಅಂತಲೇ ಒಂದು ಸೆಪ್ರೇಟ್ ಆದ ಕಾನೂನು ಭಾರತದಲ್ಲಿ ಇಲ್ಲ. ಯೂಶಲ್ ಆಗಿ ಈ ಒಂದು ರೆಫ್ಯೂಜಿಗಳು ಏನಿದ್ದಾರೆ ಇವ್ರನ್ನ ಫಾರಿನರ್ಸ್ ಆ್ಯಕ್ಟ್ 1946 ಅಂಡರಲ್ಲಿ, ಇಲ್ಲ ಪಾಸ್ಪೋರ್ಟ್ ಆ್ಯಕ್ಟ್ ಅಂಡರಲ್ಲಿ, ಈ ರೀತಿಯಾದ ಒಂದು ಆ್ಯಕ್ಟ್ಗಳೇನಿದೆ ಇವುಗಳ ಅಂಡರಲ್ಲೇ ಈ ರೆಫ್ಯೂಜಿಗಳನ್ನು ಭಾರತ ತಗೋತಾ ಇರೋದು. ಅಂದರೆ ಸೆಪ್ರೇಟ್ ರೆಫ್ಯೂಜಿ ಲಾ ಇಲ್ಲ, ಇದೇ ರೀತಿಯಾಗಿ ತಗೋತಾ ಇರೋದು. ಈಗ ಪ್ರಾಬ್ಲಮ್ ಏನು ಅಂತ ನಾವು ನೋಡಿದ್ರೆ, ಭಾರತಕ್ಕೆ ಈ ಮಯನ್ಮಾರಿಂದ ಬರ್ತಾ ಇರುವಂತಹ ರೋಹಿಂಗ್ಯಾ ರೆಫ್ಯೂಜಿಗಳು ಏನಿದ್ದಾರೆ ಇವರು ಹೆಚ್ಚಾಗ್ತಾ ಇದ್ದಾರೆ. ಇವರ ಒಂದು ಇಂಟ್ರೂಷನ್ ಏನಿದೆ ಭಾರತದೊಳಗೆ ಇಂಟ್ರೂಡರ್ ಆಗಿ ಇವರು ಬರ್ತಾ ಇದ್ದಾರೆ. ಎರಡು ರೀತಿಯಾದ, ಒಂದು ವಿತೌಟ್ ಏನು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೂ ಕೂಡ ಭಾರತದ ಈ ಫಾರಿನರ್ಸ್ ಆ್ಯಕ್ಟ್ ಇರ್ಬೋದು, ಪಾಸ್ಪೋರ್ಟ್ಸ್ ಆ್ಯಕ್ಟ್ ಇರ್ಬೋದು, ಇದರ ಅಡಿಯಲ್ಲಿ ಬರುವಂಥದ್ದು ಒಂದು ರೀತಿಯಾಗಿ. ಮತ್ತೊಂದು ಕಡೆ ಇವ್ರನ್ನ ನಾವು ಏನು ಹೇಳ್ತೀವಿ ಅಂತಂದರೆ, ಯೂಶಲ್ ಆಗಿ ಇವ್ರನ್ನ ನಿರಾಶ್ರಿತರು ಅಥವಾ ರೆಫ್ಯೂಜೀಸ್ ಅಂತ ನಾವು ಕರಿಬೋದು. ಈ ರೋಹಿಂಗ್ಯಾಗಳಲ್ಲೇ ಹಲವಾರು ಜನ ಏನು ಮಾಡ್ತಾ ಇದ್ದಾರೆ, ಅಕ್ರಮವಾಗಿ ಭಾರತವನ್ನು ಪ್ರವೇಶಿಸ್ತಾ ಇದ್ದಾರೆ. ಅಂದರೆ ಈ ಒಂದು ಆ್ಯಕ್ಟ್ಗಳ ಮುಖಾಂತರ ಬರ್ತಾ ಇಲ್ಲ, ಯಾವುದೇ ಡಾಕ್ಯುಮೆಂಟೇಷನ್ ಇಲ್ದಿರ ಈ ಒಂದು ಟನಲ್ಗಳು, ಸುರಂಗ ಮಾರ್ಗಗಳಲ್ಲಿ ಬರೋದಿರ್ಬೋದು, ಇಲ್ಲ ಏನು ಅಕ್ರಮ ಬೇರೆ ಬೇರೆ ರೀತಿಯಾದ ಅಕ್ರಮ ಮಾರ್ಗಗಳಿವೆ
ಅವುಗಳನ್ನು ಬಳಸಿ ಭಾರತಕ್ಕೆ ಬರ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಬಂದಂತಹ ಜನ ಭಾರತದ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ನೆಲೆಸಿದ್ದಾರೆ. ಈಗ ಅಸ್ಸಾಂ ಇರ್ಬೋದು, ಡೆಲ್ಲಿ ಇರ್ಬೋದು, ಇಲ್ಲ ಅಂತಂದರೆ ಜಮ್ಮು ಕಾಶ್ಮೀರ ಇರ್ಬೋದು, ಈ ರೀತಿಯಾಗಿ ಹಲವಾರು ಕಡೆ ಇವರು ನೆಲೆಸಿದ್ದಾರೆ. ಸೊ ಇತ್ತೀಚೆಗಷ್ಟೇ ಏನಾಗಿತ್ತು ಅಂದರೆ ಮೇ ತಿಂಗಳಲ್ಲಿ ಸುಮಾರು ಜನ ರೋಹಿಂಗ್ಯಾಗಳು ದಿಲ್ಲಿಯಲ್ಲಿ ವಾಸಿಸ್ತಾ ಇದ್ದಂತಹ ರೋಹಿಂಗ್ಯಾಗಳು ಕಾಣೆಯಾಗಿದ್ದರು. ಆ್ಯಂಡ್ ಅವರ ಕುರಿತಾಗಿ ಯಾವುದೇ ರಿಪೋರ್ಟನ್ನು ತಗೊಂಡಿಲ್ಲ, ಅಂದರೆ ಅವರ ಇದುವರೆಗೂ ಸಿಕ್ಕಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೇಬಿಯಸ್ ಕಾರ್ಪಸನ್ನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಲಾಗಿತ್ತು. ಸೊ ಅದರ ಆ ಒಂದು ಹೇಬಿಯಸ್ ಕಾರ್ಪಸನ್ನು ವಿಚಾರಣೆ ಮಾಡುವಾಗ ಏನು ಹೇಳಿದೆ ಸುಪ್ರೀಂ ಕೋರ್ಟ್ ಅಂತಂದರೆ, ಭಾರತಕ್ಕೆ ಈಗ ಹಲವಾರು ಜನ ಬರ್ತಾ ಇದ್ದಾರೆ, ಅಂದರೆ ರೆಫ್ಯೂಜಿಗಳು ಬೇರೆ, ನಿರಾಶ್ರಿತರು ಬೇರೆ ಆಗಿದ್ದಾರೆ, ಬಟ್ ಇಲ್ಲಿ ಇಂಟ್ರೂಡರ್ಸ್ ಬೇರೆ. ಸುಪ್ರೀಂ ಕೋರ್ಟ್ ಇಲ್ಲಿ ಡಿಸ್ಕ್ರಿಮಿನೇಟ್ ಮಾಡಿದೆ. ಒಬ್ಬರು ರೆಫ್ಯೂಜಿಗಳು ಅಥವಾ ನಿರಾಶ್ರಿತರು ಅಂತ ಏನು ಕರಿತೀವಿ ಅವರು, ಮತ್ತೊಬ್ಬರು ಇಂಟ್ರೂಡರ್ಸ್. ನಿರಾಶ್ರಿತರು ಏನಿದೆ ಇವರು ಥ್ರೂ ಪ್ರಾಪರ್ ಡಾಕ್ಯುಮೆಂಟೇಷನ್ ಇರ್ಬೋದು, ಇಲ್ಲ ಈ ಒಂದು ಆ್ಯಕ್ಟ್ಗಳ ಮುಖಾಂತರ ಒಳಗಡೆ ಬಂದಿದ್ದಾರೆ. ಆದರೆ ಇಂಟ್ರೂಡರ್ಸ್ ಏನಿದ್ದಾರೆ ಇವರು ಯಾವುದೇ ಅಂದರೆ ಈ ಅಕ್ರಮ ಮಾರ್ಗಗಳಿಂದ ಬಂದಿರುವಂಥವರು. ಸೊ ಸುಪ್ರೀಂ ಕೋರ್ಟ್ ಏನು ಪ್ರಶ್ನೆ ಮಾಡಿದೆ ಅಂತಂದರೆ, ಈ ರೀತಿಯಾದ ಇಂಟ್ರೂಡರ್ಸ್ಗೆ ನಾವು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡೋದಕ್ಕಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿ, ಇವರು ಯಾವ ಕಾನೂನು ಇದಕ್ಕೆ ಬರ್ತಾರೆ, ಯಾವ ಕಾನೂನು ಅಡಿಯಲ್ಲಿ ಇವರನ್ನ ನಾವು ಕನ್ಸಿಡರ್ ಮಾಡಬೇಕು. ಏಕೆ ಅಂತಂದರೆ ರೆಫ್ಯೂಜಿಗಳಿಗಾದರೆ ಅಟ್ಲೀಸ್ಟ್ ಈ ಆ್ಯಕ್ಟ್ಗಳಲ್ಲಿ ಏನು ಅವರ ರೈಟ್ಸ್ ಏನು, ಅವರಿಗೆ ಯಾವ ರೀತಿಯಾದ ಒಂದು ಏನಂತೀವಿ ನೆಲೆಯನ್ನು ಕೊಡಬೇಕು, ಅವರ ರೈಟ್ಸ್ ಏನು ಅನ್ನೋದನ್ನು ಇಲ್ಲಿ ಡಿಫೈನ್ ಮಾಡಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ರೆಫ್ಯೂಜಿಗಳೇನಿದ್ರೆ ಇವರಿಗೆ ಅಪ್ಲೈ ಆಗುವಂಥ ಏನೇ ಒಂದು ಲಾ ರೈಟ್ಸ್ ಏನಿದೆ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ನ ಕಾರ್ಯಾಂಗ ಅಥವಾ ಎಕ್ಸಿಕ್ಯೂಟಿವ್ ಏನು ಹೇಳ್ತೀವಿ, ಎಕ್ಸಿಕ್ಯೂಟಿವ್ ಡಿಸೈಡ್ ಮಾಡೋದು. ದಿಸ್ ಇಸ್ ನಾಟ್ ಎ ಜಾಬ್ ಆಫ್ ಜುಡಿಷಿಯರಿ ಇದನ್ನ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಕ್ವೆಶನ್ ಏನು ಅಂದರೆ, ಈ ಇಂಟ್ರೂಡರ್ಸ್ ಏನಿದ್ದಾರೆ ಇವರಿಗೆ ಯಾವ ಕಾನೂನುಗಳಿವೆ, ಯಾವುದೇ ರೀತಿಯಾದ ಕಾನೂನುಗಳಿಲ್ಲ ಭಾರತದಲ್ಲಿ ಅವರಿಗೆ. ಸೊ ಯಾವ ರೀತಿಯಾದ ಕಾನೂನು ಇದೆ ಅನ್ನೋದು ಇಲ್ಲಿ ಕ್ವೆಶನ್ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ಮತ್ತೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಭಾರತ ಇಂಟರ್ನ್ಯಾಷನಲ್ ರೆಫ್ಯೂಜಿ ಕನ್ವೆನ್ಷನನ್ನು ಸೈನ್ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ಡಿಪೋರ್ಟೇಷನ್ ಇರ್ಬೋದು, ನಾನ್ ರಿಫಾಲ್ಮೆಂಟ್ ಏನಿದೆ ಇವನ್ನೆಲ್ಲ ನಾವು ಭಾರತದ ಮೇಲೆ ಹೇರೋದಕ್ಕಾಗೋದಿಲ್ಲ. ಸೊ ಏನೇ ಭಾರತ ಸ್ಟೆಪ್ಸ್ ತೊಗೊಂಡ್ರು ಇಟ್ ಹ್ಯಾಸ್ ಟು ಬಿ ಬೈ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆ್ಯಂಡ್ ಈಗ ನಮಗೆ ಮತ್ತೊಂದು ಇಲ್ಲಿ ವಿಷಯ ಏನು, ಮೂಲ ಪ್ರಶ್ನೆ ಏನಾಗುತ್ತೆ ಅಂತಂದರೆ, ಈ ಒಂದು ಇಂಟ್ರೂಡರ್ಸ್ ಏನಿದ್ದಾರೆ ಇವರು ನಿಜವಾಗ್ಲೂ ರೆಫ್ಯೂಜೀಸ್ ಅಂಡರಲ್ಲೇ ಬರ್ತಾರಾ ಅನ್ನುವಂಥದ್ದು, ಅಥವಾ ಅವ್ರನ್ನ ಇಲ್ಲಿಗಲ್ ಎಂಟ್ರೆನ್ಸ್ ಆಗಿ ನೋಡಬೇಕಾ ಅನ್ನುವಂಥ ಒಂದು ಮುಖ್ಯ ಕ್ವೆಶನ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಇಂಟ್ರೂಡರ್ಸ್ ಇರ್ಬೋದು, ರೆಫ್ಯೂಜೀಸ್ ಇರ್ಬೋದು, ಯಾರೇ ಆದ್ರೂ ಮೇನ್ಲಿ ಇಟ್ ಆಲ್ ಕಮ್ಸ್ ಟು ಇಂಡಿಯನ್ ಸೆಕ್ಯೂರಿಟಿ. ನಮ್ಮ ಒಂದು ನ್ಯಾಷನಲ್ ಸೆಕ್ಯೂರಿಟಿ ವಿಷಯ ಆಗಿರುವಂತಹ ಕಾರಣ ನಾವು ಇವರುಗಳನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು ಅನ್ನೋದು ಇಲ್ಲಿ ಕ್ವೆಶನ್ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಹಾಗಾಗಿ ಜುಡಿಷಿಯರಿ ಯಾವುದೇ ರೀತಿಯಾದ ಒಂದು ಡಿಸಿಷನನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಏನೇ ಒಂದು ಈ ಡಿಸಿಷನ್ ತಗೋಬೇಕಂದ್ರೂ ದ್ಯಾಟ್ ವಿಲ್ ಬಿ ದ ಡಿಸಿಷನ್ ಆಫ್ ಎಕ್ಸಿಕ್ಯೂಟಿವ್, ಕಾರ್ಯಾಂಗದ ಕೆಲಸ ಆಗುತ್ತೆ ಇದು. ಯಾಕೆ ಅಂತಂದರೆ ಕಾರ್ಯಾಂಗ ಏನಿದೆ ಅಥವಾ ಎಕ್ಸಿಕ್ಯೂಟಿವ್ ಏನಿದೆ ದಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಇಂಡಿಯನ್ ಸೆಕ್ಯೂರಿಟಿ, ನ್ಯಾಷನಲ್ ಸೆಕ್ಯೂರಿಟಿ ವಿಷಯಕ್ಕೆ ಆಗಿರ್ಬೋದು, ಇಲ್ಲ ಅಂತಂದರೆ ರೆಫ್ಯೂಜಿಗಳ ಒಂದು ರೈಟ್ಸ್ ಇರ್ಬೋದು, ಅಥವಾ ರೆಫ್ಯೂಜಿ ರಿಲೇಟೆಡ್ ಆಗಿರೋ ಯಾವುದೇ ಕಾನೂನು ಏನಿದೆ ಇದನ್ನು ಮಾಡುವಂಥದ್ದು ಎಕ್ಸಿಕ್ಯೂಟಿವ್ನ ನಿರ್ಧಾರ ಆಗಿರುತ್ತೆ, ಹೊತ್ತು ಜುಡಿಷಿಯರ ನಿರ್ಧಾರ ಅಲ್ಲ. ಸೊ ಹಾಗಾಗಿ ಏನೇ ಒಂದು ರೈಟ್ಸ್ ಇರ್ಬೋದು, ಇಲ್ಲ ಮತ್ತಷ್ಟು ಅವರಿಗೆ ಬೇಕಾದಂಥ ಫೆಸಿಲಿಟೀಸನ್ನು ಏನು ಕೊಡೋದಿದೆ, ಅಥವಾ ಇಂಟ್ರೊಡ್ಯೂಸ್ ಇರ್ಬೋದು, ಈ ರೆಫ್ಯೂಜೀಸ್ ಇರ್ಬೋದು, ದಟ್ ಈಸ್ ದ ವರ್ಕ್ ಆಫ್ ಎಕ್ಸಿಕ್ಯೂಟಿವ್, ನಾಟ್ ಜುಡಿಷಿಯರಿ ಅಂತ ಇಲ್ಲಿ ಹೇಳಿದೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಈಗಾಗಲೇ ನಾನು ಹೇಳಿರೋ ಥರ ಮೇನ್ಸ್ಗೆ ಯಾವ ರೀತಿಯಾಗಿ, ಪ್ರಿಲಿಮ್ಸ್ಗೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಪ್ರಿಲಿಮ್ಸ್ಗೆ ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಆಗೋ ಪಾಯಿಂಟ್ ಏನು ಅಂದರೆ, ಇಲ್ಲಿ ರೆಫ್ಯೂಜಿ ಕನ್ವೆನ್ಷನ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಆ ರೆಫ್ಯೂಜಿ ಕನ್ವೆನ್ಷನ್ ಏನಿದೆ ಅದು ಕೂಡ ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ರೆಫ್ಯೂಜಿ ಕನ್ವೆನ್ಷನ್ಲಿ ನಾನ್ ರಿಫಾಲ್ಮೆಂಟ್ ಅನ್ನುವಂಥ ಒಂದು ಪ್ರಿನ್ಸಿಪಲ್ ಇದೆ. ಸೊ ಅದು ಕೂಡ ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಈ ಆರ್ಟಿಕಲ್ನ ನೋಡಿದ್ವಿ. ಮುಂದಿನ ಆರ್ಟಿಕಲ್ ನೋಡೋಣ. ನೀರಿನ ಸಮೃದ್ಧ ಪೂರೈಕೆಗೆ ಸುಜಲಾಂ ಭಾರತ್ ಯೋಜನೆ. ಸೊ ಇತ್ತೀಚೆಗಷ್ಟೇ ನಮ್ಮ ಒಂದು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಏನಿದೆ, ಈ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಮತ್ತು ನೀತಿ ಆಯೋಗ್, ಈ ಎರಡೂ ಆರ್ಗನೈಸೇಷನ್ ಸೇರಿ ಸುಜಲಾಂ ಭಾರತ್ ವಿಷನ್ ಶೃಂಗ ಸಮಾವೇಶ ಅನ್ನುವಂಥ ಒಂದು ಸಮಾವೇಶವನ್ನು ನವೆಂಬರ್ 2025 ನಡೆಸಿತ್ತು.
ಸೊ ಇದರಲ್ಲಿ ಈ ಸುಜಲಾಂ ಭಾರತ್ ಅನ್ನುವಂಥ ಒಂದು ಯೋಜನೆಯನ್ನು ಕೂಡ ಅವರು ಲಾಂಚ್ ಮಾಡಿದ್ದಾರೆ. ಸೊ ಇದರ ಕುರಿತಾಗಿ ನಾವು ಇವತ್ತು ತಿಳ್ಕೊತಾ ಇದ್ದೀವಿ. ಇದು ಯಾವ ರೀತಿಯಾಗಿ ನಮ್ಮ ಎಕ್ಸಾಮ್ಗೆ ಈಗಾಗಲೇ ಗೊತ್ತಿರೋ ಥರ ಯಾವ್ದಾದ್ರು ಒಂದು ಹೊಸ ಯೋಜನೆ ಅಥವಾ ಹೊಸ ಕಾರ್ಯಕ್ರಮ ಬಂತು ಅಂತಂದರೆ ಅದು ನಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಇರ್ಬೋದು, ಇಲ್ಲ ಈ ಒಂದು ಯೋಜನೆಯನ್ನು ಯಾರು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಕ್ವೆಶನ್ಸ್ಗಳನ್ನು ನಾವು ನೋಡಿದ್ದೀವಿ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ, ಇದು ಸುಜಲಾಂ ಭಾರತ್ ಅಂತ ಬಂದಾಗ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್, ನೀರಿನ ಒಂದು ಏನು ಸಂರಕ್ಷಣೆ ಇರ್ಬೋದು, ಜಲ ಸಂರಕ್ಷಣೆ ಇರ್ಬೋದು, ಅಥವಾ ಏನು ವಾಟರ್ ಪೊಲ್ಯೂಷನನ್ನು ತಡೆಯೋದಿರ್ಬೋದು, ಇಲ್ಲ ರೈನ್ ವಾಟರ್ ರೀಚಾರ್ಜ್ ಇರ್ಬೋದು, ರೈನ್ ವಾಟರ್ ಹಾರ್ವೆಸ್ಟ್ ಇರ್ಬೋದು, ಇವುಗಳ ಇರುವಂತಹ ಕಾರಣದಿಂದಾಗಿ ಇದು ನಮ್ಮ ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್ ಟಾಪಿಕ್ ಏನಿದೆ ಆ ಎನ್ವಿರಾನ್ಮೆಂಟ್ ಟಾಪಿಕಲ್ಲಿ. ಸೊ ಇಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಯಾಕೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ನಾವು ಈ ಒಂದು ಸುಜಲಾಂ ಭಾರತ್ ಯೋಜನೆ ಏನು, ಇದರಲ್ಲಿ ಇರುವಂತಹ ಅದರ ಕಾಂಪನೆಂಟ್ಸ್ ಏನು, ಇಲ್ಲ ಪ್ರಾವಿಷನ್ಸ್ ಏನು ಅನ್ನೋದನ್ನು ನಾವು ಇವಾಗ ನೋಡೋಣ. ಮೊದಲಿಗೆ ನಮಗೆ ಗೊತ್ತಿರಬೇಕು, ಭಾರತದ ಪಾಪ್ಯುಲೇಷನ್ ಏನಿದೆ, ಸೊ ಈ ಡೇಟಾ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮೀನ್ಸ್. ಸೊ ಭಾರತದ ಪಾಪ್ಯುಲೇಷನ್ ನೋಡಿದಾಗ ಇಟ್ ಈಸ್ 18% ಆಫ್ ವರ್ಲ್ಡ್ಸ್ ಪಾಪ್ಯುಲೇಷನ್. ಜಗತ್ತಿನ ಜನಸಂಖ್ಯೆಯನ್ನು ತಗೊಂಡ್ರೆ 18% ಜನ ಭಾರತದಲ್ಲಿದ್ದಾರೆ. ಆದರೆ ಫ್ರೆಶ್ ವಾಟರ್ ಏನು ಸಿಗುತ್ತೆ ನಮಗೆ, ಏನು ತಾಜಾ ನೀರಿನ ಸಂಪತ್ತಿನಿದೆ, ಇಟ್ ಈಸ್ ಓನ್ಲಿ 4%. ಸೊ ಈ ಒಂದು ಡೇಟಾ ನಮ್ಮ ಮೀನ್ಸ್ ಆನ್ಸರ್ ರೈಟಿಂಗಲ್ಲಿ ಫಾರ್ ಇಂಟ್ರೊಡಕ್ಷನ್ ಇರ್ಬೋದು, ಇಲ್ಲ ನಮ್ಮ ಒಂದು ಸ್ಟೇಟ್ಮೆಂಟನ್ನು ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಡೇಟಾನ ಯೂಸ್ ಮಾಡ್ಬೋದಾಗುತ್ತೆ. ಸೊ ಇದು ಒಂದು ಏನು 18% ಜನಸಂಖ್ಯೆ ಇದ್ದರೂ ಕೂಡ ಕೇವಲ 4% ತಾಜಾ ನೀರಿನ ಸಂಪತ್ತು ಮಾತ್ರ ಭಾರತದಲ್ಲಿ ಇದೆ. ಸೊ ಹೀಗಿರುವಾಗ ಏನಾಗುತ್ತೆ, ನಮಗೆ ಇಂಪಾರ್ಟೆಂಟ್ ಆಗೋದು ಏನು ಅಂತಂದರೆ ನೀರಿನ ಸಂರಕ್ಷಣೆ ಅಥವಾ ವಾಟರ್ ರಿಸೋರ್ಸನ್ನು ನಾವು ಯಾವ ರೀತಿಯಾಗಿ ಕಾಪಾಡ್ಕೊಳ್ತೀವಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಈ ಒಂದು ಸುಜಲಾಂ ಭಾರತ್ ಯೋಜನೆ ಏನಿದೆ, ಈ ಸುಜಲಾಂ ಭಾರತ್ ಯೋಜನೆಯನ್ನು ಲಾಂಚ್ ಮಾಡಿರುವಂಥದ್ದು. ಸೊ ಏನಿದು ಈ ಸುಜಲಾಂ ಭಾರತ್ ಯೋಜನೆ ಅಂತ ನೋಡಿದ್ರೆ, ಈ ಒಂದು ಏನು ನೀರಿನ ನಿರ್ವಹಣೆ ಇದೆ ಇಲ್ಲ ಅಥವಾ ನೀರಿನ ಸಂರಕ್ಷಣೆ ಏನಿದೆ, ಈ ಸಂರಕ್ಷಣೆಗೆ AI ಆಧಾರಿತವಾದ ಒಂದು ಹೊಸ ಯೋಜನೆಯನ್ನು ನಿರ್ಮಿಸಿರೋದು ಈ ಸುಜಲಾಂ ಭಾರತ್ ಯೋಜನೆ. AI ಬೇಸ್ಡ್ ವಾಟರ್ ಸೇಫ್ಟಿ ಅಥವಾ ವಾಟರ್ ಸೆಕ್ಯೂರಿಟಿ ಅಥವಾ ವಾಟರ್ ಕನ್ಸರ್ವೇಷನ್ ಏನಿದೆ ಅದನ್ನು. ಸೊ ಮೊದಲನೇದಾಗಿ ಏನು ಅಂತಂದರೆ, ಈ ಸುಜಲಾಂ ಭಾರತ್ ಯೋಜನೆಯಲ್ಲಿ ಇದು ಕೃತಕ ಬುದ್ಧಿಮತ್ತೆಯನ್ನು ಬಳಸುವಂತಹ ಒಂದು ಯೋಜನೆ ಆಗಿದೆ. ಮತ್ತು ಎರಡನೇದಾಗಿ ಏನು ಅಂತಂದರೆ, ಇದರಲ್ಲಿ ಈ ನದಿಗಳೇನಿದೆ, ನದಿ ಇರ್ಬೋದು, ಕೆರೆಗಳೇನಿದೆ, ಇವುಗಳ ಒಂದು ರಿಜುವನೇಷನ್ ಆಫ್ ರಿವರ್ ವಾಟರ್ ಇರ್ಬೋದು, ಇಲ್ಲ ಲೇಕ್ಸ್ ಇರ್ಬೋದು. ಸೊ ಎರಡನೇ ಕಾಂಪೊನೆಂಟ್ ಏನು, ರಿಜುವನೇಷನ್ ಅಥವಾ ಪುನರುಜ್ಜೀವನ ಮಾಡುವಂಥದ್ದು. ಮೂರನೇದಾಗಿ ಏನು ಅಂತಂದರೆ, ಈ ಏನು ಪೊಲ್ಯೂಟೆಡ್ ವಾಟರ್ ಇರುತ್ತೆ, ಕಲುಷಿತ ನೀರುಗಳೇನಿರುತ್ತೆ, ಇದರ ಶುದ್ಧೀಕರಣ, ಅಂದರೆ ಟ್ರೀಟ್ಮೆಂಟ್ ಆಫ್ ವೇಸ್ಟ್ ವಾಟರ್ ಅಂತ ನಾವು ಹೇಳ್ಬೋದು. ಅಂದರೆ ವೇಸ್ಟ್ ವಾಟರ್ ಅನ್ನೋದಕ್ಕಿಂತ ಪೊಲ್ಯೂಟೆಡ್ ವಾಟರ್, ವೇಸ್ಟ್ ವಾಟರ್ ಅದು. ಮತ್ತು ನಾಲ್ಕನೇ ಕಾಂಪೋನೆಂಟ್ ಏನು ಅಂತಂದರೆ, ಈಗಾಗಲೇ ನಾನು ಹೇಳಿರೋ ಥರ AI ಬೇಸ್ಡ್ ಮಾನಿಟರಿಂಗ್ ಇರ್ಬೋದು, ಅಥವಾ AI ಬೇಸ್ಡ್ ಲೀಕ್ ಡಿಟೆಕ್ಷನ್ ಇರ್ಬೋದು, ಈ ರೀತಿಯಾಗಿ ಮಾಡುವಂಥದ್ದು. ತದನಂತರ ಏನು ಅಂದರೆ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಬರುತ್ತೆ. ಏನು ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ, ಇಲ್ಲಿ ಏನು ಹೌಸ್ ಹೋಲ್ಡಿಂದ ಬರುವಂಥ ನೀರಿರ್ಬೋದು, ಕಲುಷಿತ ನೀರಿರ್ಬೋದು, ಇಲ್ಲ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಇರ್ಬೋದು, ಇವುಗಳನ್ನ ಯಾವ ರೀತಿಯಾಗಿ ಮರುಬಳಕೆ ಮಾಡುವಂಥದ್ದು, ಅದು ಕೂಡ ಒಂದು ಪಾಯಿಂಟ್ ಆಗುತ್ತೆ. ತದನಂತರ ಏನು ಅಂತಂದರೆ ಸಸ್ಟೈನಬಲ್ ಡ್ರಿಂಕಿಂಗ್ ವಾಟರನ್ನು ಕೊಡುವಂಥದ್ದು, ಅಂದರೆ ಸುಸ್ಥಿರ ಕುಡಿಯುವ ನೀರಿನ ಪೂರೈಕೆ, ಸಸ್ಟೈನಬಲ್ ಡ್ರಿಂಕಿಂಗ್ ವಾಟರನ್ನು ಕೊಡುವಂಥದ್ದು. ಇದೆಲ್ಲ ಕೂಡ ಈ ಒಂದು ಸುಜಲಾಂ ಭಾರತ್ ಯೋಜನೆಯ ಒಂದು ಕಾಂಪೊನೆಂಟ್ಸ್ ಆಗಿದೆ. ಸೊ ಈ ಎಲ್ಲ ಒಂದು ಪ್ರಾವಿಷನ್ಸ್ ಅಥವಾ ಕಾಂಪೊನೆಂಟ್ಸನ್ನು ನಾವು ಎನ್ಶೋರ್ ಮಾಡಬೇಕಂತಂದರೆ ಕೇವಲ ಸರ್ಕಾರ ವರ್ಕ್ ಮಾಡಿದ್ರೆ ಸಾಲೋದಿಲ್ಲ. ಸರ್ಕಾರ ಜೊತೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾಗರಿಕರು ಏನಿದ್ದಾರೆ, ನಾಗರಿಕರು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ ಅನ್ನೋದು ನಾವು ಇಲ್ಲಿ ತಿಳ್ಕೋಬೇಕು. ಸೊ ಇದು ಸುಜಲಾಂ ಭಾರತ್ ಯೋಜನೆಯ ಮುಖ್ಯ ಪ್ರಾವಿಷನ್ಸ್ ಆಗಿದೆ. ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾವು ನೋಡಿದ್ರೆ ಬೇರೆ ಬೇರೆ ರೀತಿಯಾದ ಈ ವಾಟರ್ ಕನ್ಸರ್ವೇಷನ್ ಏನಿದೆ, ನೀರಿನ ಸಂರಕ್ಷಣೆ ಏನಿದೆ, ಇದಕ್ಕೆ ಬೇರೆ ಬೇರೆ ರೀತಿಯಾದ ಏನಂತೀವಿ ಕಾರ್ಯಕ್ರಮಗಳು ಅಥವಾ ಯೋಜನೆಗಳು ಇವೆ. ಕೇಂದ್ರ ಸರ್ಕಾರದ ಹಲವು ಯೋಜನೆಗಳನ್ನು ನಾವು ಇಲ್ಲಿ ಹೆಸರಿಸ್ತೀವಿ. ಆ್ಯಂಡ್ ನೀವು ಆ ಒಂದು ಏನು ಯೋಜನೆಗಳಿದೆ ಅದರ ಒಂದು ಮಾಹಿತಿಯನ್ನು ನೀವು ಅಂದರೆ ಅಟ್ಲೀಸ್ಟ್ ಬ್ರೀಫಾಗಿ ತಿಳ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಜಲ್ ಸಂಚಯ್ ಜನ್ ಭಾಗೀದಾರಿ ಯೋಜನೆ ಇರ್ಬೋದು, ಇಲ್ಲ ಜಲ್ ಶಕ್ತಿ ಅಭಿಯಾನ ಇರ್ಬೋದು, ಇಲ್ಲ ಅಂತಂದರೆ ಜಲ್ ಜೀವನ್ ಮಿಷನ್ ಏನಿದೆ, ಇದು ಈ ರೀತಿಯಾದ ಒಂದು ಹಲವಾರು ಕಾರ್ಯಕ್ರಮಗಳು ವಿತ್ ರೆಸ್ಪೆಕ್ಟ್ ಟು ವಾಟರ್ ಕನ್ಸರ್ವೇಷನ್ ಈಗಾಗಲೇ ಇದೆ. ಸೊ ಈ ಒಂದು ಇಲ್ಲಿ ಹಲವಾರು ಕಾರ್ಯಕ್ರಮಗಳೇನು ಮೆನ್ಷನ್ ಮಾಡಿದೆ, ಆ ಕಾರ್ಯಕ್ರಮಗಳ ಬಗ್ಗೆ ಅಟ್ಲೀಸ್ಟ್ ಒನ್ ಲೈನ್ ಅದರ ಒಂದು ಮುಖ್ಯ ಆಬ್ಜೆಕ್ಟಿವ್ ಏನು, ಮುಖ್ಯ ಉದ್ದೇಶ ಏನು ಅನ್ನೋದನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ.
ಆ್ಯಂಡ್ ಈ ಸುಜಲಾಂ ಭಾರತ್ ಯೋಜನೆ ಏನಿದೆ ಇದು ರೆಡ್ಯೂಸ್, ರೀಯೂಸ್, ರೀಚಾರ್ಜ್ ಮತ್ತು ರೀಸೈಕಲ್ ಅನ್ನುವಂಥ 4 ತತ್ವಗಳು ಏನಿದೆ ಇದನ್ನು ಕೂಡ ಪಾಲಿಸುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ಆ್ಯಂಡ್ ಇಲ್ಲಿ ಇರುವಂಥ ಈ ಒಂದು ಏನಿದೆ ಇದು ನಮ್ಮ ಮೇನ್ಸಲ್ಲಿ ನಾವು ಯೂಸ್ ಮಾಡ್ಬೋದಾಗುತ್ತೆ. ಮೇನ್ಸಲ್ಲಿ ಆನ್ಸರ್ ರೈಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಸ್ಸೆ ಆಗಿರ್ಬೋದು, ಇಲ್ಲ ವಿತ್ ರೆಸ್ಪೆಕ್ಟ್ ಟು GS ಆಗಿರ್ಬೋದು, ನಮಗೆ ಈ ಒಂದು ಏನು ರೆಡ್ಯೂಸ್, ರೀಯೂಸ್, ರೀಚಾರ್ಜ್ ಮತ್ತು ರೀಸೈಕಲ್ ಅನ್ನುವಂಥ 4 ತತ್ವಗಳೇನಿದೆ ಇವುಗಳನ್ನು ನಾವು ಅಲ್ಲಿ ಬಳಸ್ಕೋಬೋದು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಭಾರತ ರಷ್ಯಾ ಮೈತ್ರಿಗೆ ಇನ್ನಷ್ಟು ಬಲ. ಸುಮಾರು 4 ವರ್ಷಗಳ ಬಳಿಕ ರಷ್ಯಾದ ಅಧ್ಯಕ್ಷರು ವ್ಲಾದಿಮಿರ್ ಪುಟಿನ್ ಏನಿದ್ದಾರೆ ಇವರು ಭಾರತಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾಗಿ ಅಂತಂದರೆ ಬೈಲ್ಯಾಟರಲ್ ರಿಲೇಷನ್ಸ್ ಅನ್ನುವಂಥ ಟಾಪಿಕ್ ಏನು ಬರುತ್ತೆ ಅದಕ್ಕೆ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧಗಳು ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಆಗ್ತಾ ಇರುವಂಥ ಜಾಗತಿಕ ಬದಲಾವಣೆಗಳನ್ನು ನಾವು ನೋಡಿದ್ರೆ ಒಂದು ಕಡೆ ಏನಾಗ್ತಾ ಇದೆ, USA ಭಾರತದ ಮೇಲೆ ಹೇರ್ತಾ ಇರುವಂಥ ಟ್ಯಾರಿಫ್ಸ್ ಇರ್ಬೋದು, ಇಲ್ಲ USA ರಷ್ಯಾದ ನಡುವೆ ಇರುವಂಥ ಟೆನ್ಷನ್ಸ್ಗಳಿರ್ಬೋದು, ಇಲ್ಲ ಮತ್ತೊಂದು ಕಡೆ ರಷ್ಯಾ ಉಕ್ರೇನ್ ವಾರ್ಗಳಿಂದ ಆಗ್ತಾ ಇರುವಂಥ ಟೆನ್ಷನ್ಸ್ ಇರ್ಬೋದು, ಇಲ್ಲ ಮೂರನೇದಾಗಿ ಚೈನಾದ ಒಂದು ಓವರ್ ಆಲ್ ಪ್ರೆಸೆನ್ಸ್ ಇನ್ಕ್ರೀಸ್ ಆಗ್ತಾ ಇರೋದಿರ್ಬೋದು, ಅಥವಾ ಚೈನಾ ಬಲಿಷ್ಠಗೊಳ್ತಾ ಇರೋದಿರ್ಬೋದು. ಈ ಎಲ್ಲ ಒಂದು ನಿಟ್ಟಿನಲ್ಲಿ ನೋಡಿದಾಗ ಭಾರತ ಮತ್ತು ರಷ್ಯಾದ ಒಂದು ಕನೆಕ್ಷನ್ ಏನಿದೆ ಅಥವಾ ಭಾರತದ ಮತ್ತು ರಷ್ಯಾದ ಒಂದು ನಂಟೇನಿದೆ ಅದನ್ನು ಬಲಪಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ಆ್ಯಂಡ್ ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈಗ ನಡೀತಾ ಇರುವಂಥ ಅಂದರೆ ಡಿಸೆಂಬರ್ 4 ಮತ್ತು 5ನೇ ತಾರೀಕು ರಷ್ಯಾ ಆ್ಯಂಡ್ ಇಂಡಿಯಾ ಸಮ್ಮಿಟ್ ನಡೀತಾ ಇದೆ, ಏನು ಶೃಂಗಸಭೆ ನಡೀತಾ ಇದೆ. ಈ ಸಭೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ನಾವು ನೋಡೋಕೆ ಹೋದಾಗ ಮೊದಲಿಗೆ USA ಹೇರಿರುವಂಥ ಟ್ಯಾರಿಫ್ಗಳನ್ನು ನಾವು ನೋಡಿದ್ರೆ, ಸುಂಕಗಳನ್ನು ನಾವು ನೋಡಿದಾಗ ಏನು ಅಂದರೆ 50% ಆಫ್ ಟ್ಯಾರಿಫ್ ಆನ್ ಇಂಡಿಯನ್ ಇಂಪೋರ್ಟೆಡ್ ಪ್ರಾಡಕ್ಟ್ಸ್. USA ಭಾರತದಿಂದ ಯಾವುದಾದ್ರು ಪ್ರಾಡಕ್ಟನ್ನು USA ಇಂಪೋರ್ಟ್ ಮಾಡ್ಕೋತಾ ಇದೆ ಅಂದರೆ ಸುಮಾರು 50% ಟ್ಯಾರಿಫನ್ನು ಹೇರ್ತಾ ಇದೆ. ಅದು ಒಂದು ಕಡೆ. ತದನಂತರ ಏನು ಅಂತಂದರೆ ರಷ್ಯಾದಿಂದ ಕಚ್ಚಾ ತೈಲ ಏನು ಖರೀದಿ ಮಾಡ್ತಾ ಇದ್ದೀವಿ ನಾವು, ಅದರ ಮೇಲೆ ಆಲ್ಮೋಸ್ಟ್ 25% ಟ್ಯಾರಿಫನ್ನು ಇಲ್ಲಿ USA ಇಂಪೋಸ್ ಮಾಡ್ತಾ ಇದೆ. ಸೊ ಈ ಒಂದು ಟ್ಯಾರಿಫ್ನಿಂದ ಅಂದರೆ ಅವುಗಳನ್ನು ಕಡಿಮೆ ಮಾಡೋದಿರ್ಬೋದು ಅಥವಾ ಮತ್ತಷ್ಟು ರಷ್ಯಾ ಮತ್ತು ಭಾರತದ ಒಂದು ಸಂಬಂಧನ ನಾವು ಬಲಿಷ್ಠಗೊಳಿಸ್ಕೊಂಡ್ರೆ ಈ ಟ್ಯಾರಿಫ್ ಏನಿದೆ ಇವುಗಳನ್ನ ಮ್ಯಾನೇಜ್ ಮಾಡ್ಕೋಬೋದು ಅನ್ನೋ ಒಂದು ನಿಟ್ಟಿನಲ್ಲಿ. ಮತ್ತು ಎರಡನೇದಾಗಿ ಏನು ಅಂತಂದರೆ ಏನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡೀತಾ ಇದೆ ವಿತ್ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಮತ್ತು ರಷ್ಯಾ ಈ ಇಷ್ಟು ಸೇರಿ, ಅಂದರೆ ರಷ್ಯಾ ಮತ್ತು ಭಾರತದ ಜೊತೆಗೆ ಯುರೋಪಿಯನ್ ಯೂನಿಯನ್ನ 5 ರಾಷ್ಟ್ರಗಳು ಸೇರಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಸೈನ್ ಮಾಡಬೇಕು ಅಂತ ಮಾತುಕತೆ ನಡೀತದೆ. ಸೊ ಈ ಒಂದು ಏನು ರಷ್ಯಾ ಇಂಡಿಯಾ ಸಮಿಟ್ ಇದೆ ಅದು ಕೂಡ ಇದನ್ನು ಬಲಿಷ್ಠಗೊಳಿಸ್ಬೋದು ಅನ್ನುವಂಥದ್ದು. ಮತ್ತು ಮೂರನೇದಾಗಿ ನೋಡಿದಾಗ ನಮಗೆಲ್ಲ ಗೊತ್ತಿರೋ ಹಾಗೇನೆ ಆಲ್ಮೋಸ್ಟ್ 50% ಆಫ್ ಇಂಡಿಯನ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿದೆ, ಭಾರತದ ಒಂದು ರಕ್ಷಣಾ ಸಾಮಗ್ರಿಗಳು ಏನಿದೆ 50% ಆರ್ ಇಂಪೋರ್ಟೆಡ್ ಫ್ರಮ್ ರಷ್ಯಾ. ಡೈರೆಕ್ಟಾಗಿ ಇಂಪೋರ್ಟ್ ಮಾಡೋದಿರ್ಬೋದು, ಇಲ್ಲ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದಿರ್ಬೋದು, ಆ ರೀತಿಯಾಗಿ ಆಲ್ಮೋಸ್ಟ್ 50% ಇದು ಆ್ಯಸ್ ಪರ್ ಸಿಪ್ರಿ ಕೊಟ್ಟಿರುವಂಥ ಒಂದು ಡೇಟಾ ಮುಖಾಂತರ ನಾವು ಹೇಳ್ತಾ ಇರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ S-400 ಇರ್ಬೋದು, ಇಲ್ಲ ಅಂತಂದರೆ ಬ್ರಾಹ್ಮೋಸ್ ಮಿಸೈಲ್ ಇರ್ಬೋದು, ಇಲ್ಲ Su-30 ಜೆಟ್ಸ್ ಇರ್ಬೋದು, ಈ ರೀತಿಯಾಗಿ ಎಲ್ಲ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿದೆ ಆಲ್ಮೋಸ್ಟ್ 50% ಆಫ್ ಎಕ್ವಿಪ್ಮೆಂಟ್ಸನ್ನು ನಾವು ರಷ್ಯಾದಿಂದ ಪಡ್ಕೋತಾ ಇದ್ದೀವಿ. ಸೊ ಅದು ಕೂಡ ಈ ಒಂದು ಏನು ಶೃಂಗಸಭೆ ಇದೆ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲದರಲ್ಲೂ ರಷ್ಯಾ ಮತ್ತು ಭಾರತ ಒಂದು ಒಳ್ಳೆಯ ಕನೆಕ್ಷನನ್ನು ಹೊಂದಿರುವಂಥ ಕಾರಣ ಏನಾಗ್ತಾ ಇದೆ ಅಂತಂದರೆ ಈ ಒಂದು ಭಾರತ ಮತ್ತು ರಷ್ಯಾ ಶೃಂಗಸಭೆ ಏನು ನಡೀತದೆ ದ್ಯಾಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಕಡೆ ಈಗಾಗಲೇ ಹೇಳಿರೋ ಥರ ಬೈಲ್ಯಾಟರಲ್ ರಿಲೇಷನ್ಸ್ಗೆ ಇರ್ಬೋದು ಮತ್ತು ಸ್ಟ್ರಾಟಜಿಕ್ ಅಟಾನಮಿ, ಭಾರತ ಏನು ತನ್ನ ಸ್ಟ್ರಾಟಜಿಕ್ ಅಟಾನಮಿಯನ್ನು ಮೇಂಟೈನ್ ಮಾಡ್ಕೊಂಡಿದೆ ಅದರಿಂದಾಗಿ ಇರ್ಬೋದು ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ರಾಜ್ಯದ ರಾಜಭವನ ಹೆಸರು ಲೋಕಭವನ ಎಂದು ಬದಲಾವಣೆ. ಸೊ ಈ ಒಂದು ಆರ್ಟಿಕಲ್ನ ಜಸ್ಟ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಅಂದರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಏನು ನಡೀತಾ ಇದೆ ಸಮಾಜದಲ್ಲಿ ಅಥವಾ ಒಂದು ನಮ್ಮ ದೇಶದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಏನು ನಡೀತಾ ಇದೆ ಅನ್ನುವಂಥ ಒಂದು ಜನರಲ್ ನಾಲೆಡ್ಜ್ಗೆ ಇದನ್ನು ನೋಡ್ತಾ ಇದ್ದೀವಿ ಅಷ್ಟೇ. ಸೊ ಏನು ಅಂತಂದರೆ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಸೊ ಏನು ಆ ಸುತ್ತೋಲೆ ಅಂತಂದರೆ ದೇಶದಲ್ಲಿ ಇರುವಂತಹ ಎಲ್ಲ ರಾಜಭವನಗಳು ಏನಿದೆ, ಎಲ್ಲ ರಾಜ್ಯಗಳ ರಾಜಭವನ ಏನಿದೆ, ರಾಜಭವನ ಅನ್ನೋದಕ್ಕೆ ಬದಲಾಗಿ ಅದನ್ನು ಲೋಕಭವನ ಅಂತ ಮರುನಾಮಕರಣ ಮಾಡಬೇಕು ಅಥವಾ ಹೆಸರನ್ನು ಬದಲಾಯಿಸಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿತ್ತು. ಸೊ ಅದೇ ರೀತಿಯಾಗಿ ಇನ್ನು ಮುಂದೆ
ಕರ್ನಾಟಕ ರಾಜಭವನ ಬದಲಾಗಿ ಕರ್ನಾಟಕ ಲೋಕಭವನ ಅನ್ನುವಂಥ ಒಂದು ಹೆಸರನ್ನು ಬಳಸಬೇಕು ಅಂತ ಇರುವಂಥ ಆದೇಶಕ್ಕೆ ಈಗಾಗಲೇ ಗವರ್ನರ್ ಅವರು ಕೂಡ ಅನುಮೋದನೆ ಕೊಟ್ಟಿದ್ದಾಗಿದೆ, ಅಂದರೆ ಸೈನ್ ಮಾಡಿದಾಗಿದೆ. ಸೊ ಇನ್ಮೇಲೆ ಯಾವುದೇ ಒಂದು ಅಧಿಕೃತ ವ್ಯವಹಾರ ಏನೇ ನಡೆದ್ರು ಕರ್ನಾಟಕ ಸರ್ಕಾರದ್ದು, ಇನ್ಮೇಲೆ ಅದು ಕರ್ನಾಟಕ ರಾಜಭವನ ಅಂತ ಬರೆದಿಲ್ಲ, ಬದಲಿಗೆ ಕರ್ನಾಟಕ ಲೋಕಭವನ ಆಗಿ ಬರುತ್ತೆ. ಸೊ ರಾಜಭವನದಿಂದ ಲೋಕಭವನವಾಗಿ ಅದು ಏನು ರೀನೇಮ್ ಆಗಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಅದರಿಂದ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಮುಂದಿನ ಆರ್ಟಿಕಲ್ ನೋಡೋಣ. ಇಲ್ಲಿ ನಾವು 3 ಚಿಕ್ಕ ಚಿಕ್ಕ ಆರ್ಟಿಕಲ್, ಇದೆಲ್ಲ ಜಸ್ಟ್ ಒನ್ ಲೈನರ್ಸ್ ಥರ, ಅಂದರೆ ಗ್ರೂಪ್ ಸಿ ಏನಿದೆ ಅಥವಾ PSI PEC ಈ ಎಕ್ಸಾಮ್ಗಳಿಗೆ ಈ ಒಂದು ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಏನು ಅಂದರೆ ಕನ್ನಡಿಗ ಹಿರಿಯ ವಕೀಲ ಕಾತರಕಿಗೆ ಭಾರತದ ವಕೀಲರ ದಿನದ ಪ್ರಶಸ್ತಿ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಿಮಗೆ 2 ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪಾಯಿಂಟ್ ಏನು ಅಂತಂದರೆ ಯಾರಿಗೆ ಬಂದಿದೆ ಅನ್ನೋದು, ಮತ್ತೊಂದು ಈ ಭಾರತದ ವಕೀಲರ ದಿನದ ಪ್ರಶಸ್ತಿ ಏನಿದೆ ಆ ಪ್ರಶಸ್ತಿನೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಈ ಪ್ರಶಸ್ತಿ ಏನು ಅಂತ ತಿಳ್ಕೊಳ್ಳೋಣ. ಈ ಪ್ರಶಸ್ತಿ ಏನಿದೆ ಇದು ಪ್ರತಿ ವರ್ಷ ನೀಡುವಂತಹ ಪ್ರಶಸ್ತಿ. ಸೊ ಇಟ್ ಇಸ್ ಅನ್ ಆ್ಯನ್ಯುವಲ್ ಅವಾರ್ಡ್ ಅಂತ ಹೇಳ್ಬೋದು. ಸೊ ಯಾವತ್ತು ಕೊಡ್ತಾರೆ? ಡಿಸೆಂಬರ್ 3ನೇ ತಾರೀಕು ಕೊಡ್ತಾರೆ ಪ್ರತಿ ವರ್ಷ. ಏನಕ್ಕೆ ಕೊಡ್ತಾರೆ ಅಂತಂದರೆ ನಮ್ಮ ಭಾರತದ ಮೊದಲ ರಾಷ್ಟ್ರಪತಿಗಳು ರಾಜೇಂದ್ರ ಪ್ರಸಾದ್ ಏನಿದ್ರು ಅವರ ಜನ್ಮದಿನದ ಅಂಗವಾಗಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಅದು ಕೂಡ ಒಂದು ಪಾಯಿಂಟ್. ಯಾರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಅಂತಂದರೆ ಒಂದು ಕಡೆ ಕಾನೂನು ತಜ್ಞರಿಗೆ ಕೊಡ್ತಾರೆ, ಇಲ್ಲ ಅಂತಂದರೆ ಈ ಕಾನೂನು ಶಿಕ್ಷಣ ಏನಿದೆ ಅದಕ್ಕೆ ಯಾವುದಾದ್ರೂ ಒಂದು ಶ್ಲಾಘನೀಯವಾದ ಒಂದು ಕೊಡುಗೆಯನ್ನು ನೀಡಿದರೆ ಅಂಥವರಿಗೆ ಈ ಒಂದು ಅವಾರ್ಡನ್ನು ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ಆ್ಯಂಡ್ ಈ ವರ್ಷ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ವರ್ಷದ 2025ನೇ ಸಾಲಿನ ಅವಾರ್ಡ್ ಏನಿದೆ ಇದು ಕರ್ನಾಟಕದ ಮೋಹನ್ ವಿ ಕಾತರಕಿ ಅನ್ನೋವರಿಗೆ ದೊರೆತಿದೆ. ಇವರು ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ವಕೀಲರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಅವರಿಗೆ ಈ ಒಂದು ಅವಾರ್ಡ್ ಬಂದಿರುವಂಥ ಕಾರಣ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒನ್ ಲೈನರ್ಸ್ಗೆ ಯಾರಿಗೆ ಬಂದಿದೆ ಅನ್ನುವಂಥದ್ದು ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಮುಂದಿನ ಒಂದು ಆರ್ಟಿಕಲ್ ನೋಡೋಣ. ಸ್ಮಾರ್ಟ್ಫೋನ್ ರಫ್ತು 3 ಪಟ್ಟು ಏರಿಕೆ. ಇದು ಅಷ್ಟೇ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಎಷ್ಟು ಪಟ್ಟು ಏರಿಕೆ ಆಗಿದೆ ಅನ್ನೋದಿರ್ಬೋದು, ಇಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಏನಾದ್ರು ಕ್ವೆಶನ್ಸ್ ಕೇಳಿದ್ರೆ, ಅಂದರೆ ಈಗ ಭಾರತದಿಂದ USA ಅಮೇರಿಕಾಗೆ ಹೋಗ್ತಾ ಇರುವಂಥ ಸ್ಮಾರ್ಟ್ಫೋನ್ ರಫ್ತು ಏನಿದೆ ಅದು ಕುಸಿದಿದೆ ಅಂತ ಸ್ಟೇಟ್ಮೆಂಟ್ ಕೇಳೋದಿರ್ಬೋದು. ಈ ರೀತಿಯಾಗಿ ಸ್ಟೇಟ್ಮೆಂಟ್ ಬೇಸ್ಡಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವು ಈ ಹಿಂದಿನ ಆರ್ಟಿಕಲ್ನಲ್ಲಿ ನೋಡಿರೋ ಹಾಗೇನೆ ಆಲ್ಮೋಸ್ಟ್ 50% ಟ್ಯಾರಿಫನ್ನು ಅಮೇರಿಕ ಭಾರತದ ಒಂದು ಪ್ರಾಡಕ್ಟ್ಸ್ ಮೇಲೆ ಹಾಕ್ತಾ ಇದೆ. ಬಟ್ ಸ್ಟಿಲ್ ಅಷ್ಟು ಟ್ಯಾರಿಫನ್ನು ಹಾಕಿದ್ರೂ ಕೂಡ ಭಾರತದಿಂದ ಅಮೇರಿಕಕ್ಕೆ ಹೋಗ್ತಾ ಇರುವಂಥ ಸ್ಮಾರ್ಟ್ಫೋನ್ಗಳು ಏನಿದೆ ಈ ಸ್ಮಾರ್ಟ್ಫೋನ್ಗಳ ಒಂದು ರಫ್ತು ಏನಿದೆ ಇದು ಆಲ್ಮೋಸ್ಟ್ 3 times ಅಷ್ಟು ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದು ನಾವು ತಿಳ್ಕೊಬೇಕು. ಸೊ ಇವನ್ ಆಫ್ಟರ್ ಟ್ಯಾರಿಫ್ ಹಾಕಿದ್ರೂ ಕೂಡ ಇಷ್ಟು ಇನ್ಕ್ರೀಸ್ ಆಗಿದೆ. ಅಂದರೆ ಭಾರತದಿಂದ ಅಮೇರಿಕಾಗೆ ರಫ್ತಾಗ್ತಾ ಇರುವಂಥ ಸ್ಮಾರ್ಟ್ಫೋನ್ನ ಒಂದು ಪರ್ಸೆಂಟೇಜ್ ಏನಿದೆ ಅದು ಇನ್ಕ್ರೀಸ್ ಆಗಿದೆ. ಅಂದರೆ ಈಗ ನಾವು ನೋಡಿದ್ರೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಇದು ಬರೀ $0.46 ಶತಕೋಟಿ ಅಷ್ಟು ಇದ್ದಿದ್ದು ಈಗ $1.47 ಶತಕೋಟಿ ಅಷ್ಟು ಆಗಿದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಸ್ಮಾರ್ಟ್ಫೋನಲ್ಲಿ ಭಾರತದಿಂದ ಅಮೇರಿಕಾಗೆ ಹೋಗ್ತಾ ಇರುವಂಥ ರಫ್ತು ಏನಿದೆ ಅದು ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಮೆಟ್ರೋ ರೈಲು ವ್ಯವಸ್ಥೆ ವಿಶ್ವದಲ್ಲಿ 3ನೇ ಸ್ಥಾನಕ್ಕೇರಿದ ಭಾರತ ವಿಶ್ವದಲ್ಲೇ 3ನೇ ಸ್ಥಾನಕ್ಕೆ ಏರಿದೆ. ಅಂದರೆ ಮೆಟ್ರೋ ರೈಲು ವ್ಯವಸ್ಥೆಯಲ್ಲಿ 3ನೇ ಸ್ಥಾನಕ್ಕೆ. ಸೊ ಮೊದಲನೇ ಸ್ಥಾನ ಇರೋದು ಚೈನಾಗೆ, 2ನೇ ಸ್ಥಾನ USA, 3ನೇ ಸ್ಥಾನ ಭಾರತದ್ದು. ಸೊ ಇದನ್ನು ನಾವು ನೋಡಿದಾಗ ಚೈನಾದಲ್ಲಿ ಸುಮಾರು 47 ನಗರಗಳಲ್ಲಿ ಮೆಟ್ರೋ ರೈಲ್ಗಳು ಸಂಚಾರ ಮಾಡ್ತಾ ಇದೆ. ಆ್ಯಂಡ್ ಆಲ್ಮೋಸ್ಟ್ 11,000 ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಇವು ಹೊಂದಿವೆ. ಇನ್ನು ನಾವು USA ಬಂದರೆ 32 ನಗರಗಳಲ್ಲಿ ಇದೆ. ಆ್ಯಂಡ್ ಇದರ ಒಂದು ಒಟ್ಟಾರೆ ಡಿಸ್ಟೆನ್ಸ್ ಬಂದು ಸುಮಾರು 1,400 ಕಿಲೋಮೀಟರ್ ಅಷ್ಟು. ಇನ್ನು ಭಾರತದಲ್ಲಿ ಸುಮಾರು 23 ಸಿಟಿಗಳಲ್ಲಿ ಈ ಒಂದು ಮೆಟ್ರೋ ರೈಲಿನ ವ್ಯವಸ್ಥೆಗಳಿದೆ. ಆ್ಯಂಡ್ ಇದರ ಒಂದು ಕಿಲೋಮೀಟರ್ ವ್ಯಾಪ್ತಿ ಬಂದು ಸುಮಾರು 1030 ಕಿಲೋಮೀಟರ್ ಅಷ್ಟು ವ್ಯಾಪ್ತಿ. ಇನ್ನು ನಾವು ಭಾರತದಲ್ಲಿ ಮೆಟ್ರೋ ರೈಲಿನ ವ್ಯವಸ್ಥೆ ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದನ್ನ ನೋಡೋಕ್ಕೆ ಹೋದರೆ ಸುಮಾರು 4 ದಶಕಗಳ ಹಿಂದೆ, ಸುಮಾರು 40 ವರ್ಷಗಳ ಹಿಂದೆ ಕೋಲ್ಕತ್ತಾದಲ್ಲಿ ಫಸ್ಟ್ ಟೈಮ್ ಆಗಿ ಮೆಟ್ರೋ ರೈಲನ್ನು ಆರಂಭಿಸಿದ್ದು. ಬಟ್ ಆವಾಗ ಆ ಒಂದು ಮೆಟ್ರೋ ರೈಲ್ ಸ್ಟಾರ್ಟ್ ಆದಮೇಲೆ ನಿಲ್ಲಿಸ್ಬಿಟ್ಟಿದ್ರು, ಅಷ್ಟಾಗಿ ಮತ್ತೆ ಅದನ್ನ ಕಂಟಿನ್ಯೂ ಮಾಡಿರಲಿಲ್ಲ. ಮತ್ತು ಇದನ್ನ ಸ್ಟಾರ್ಟ್ ಮಾಡಿದ್ದು 2004 2014 ಒಳಗಡೆ. ಅಂದರೆ ಈ ಸಮಯದಲ್ಲಿ ಮೆಟ್ರೋ ರೈಲ್ಗಳನ್ನು ಅಂದರೆ ಬೇರೆ ಬೇರೆ ನಗರಗಳಲ್ಲಿ ಆರಂಭಿಸಿದ್ರು ಕೂಡ ಅಷ್ಟಾಗಿ ಇಲ್ಲಿ ನಾವು ಮುನ್ನಡೆ ಸಾಗಿಸಿಲ್ಲ. ಅದೇ 2014 2025 ಈ ಏನಿದೆ ಸುಮಾರು 23 ನಗರಗಳಿಗೆ ಈ ಒಂದು ಮೆಟ್ರೋ ರೈಲಿನ ವ್ಯಾಪ್ತಿಯನ್ನು ವಿಸ್ತರಿಸಿರೋದನ್ನು ನಾವು ನೋಡ್ಬೋದಾಗುತ್ತೆ.
ಇದು ಮತ್ತೊಂದು ಪಾಯಿಂಟ್ ನಮಗೆ ಏನೋ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ನಾವು ಮೆಟ್ರೋ ರೈಲನ್ನು ನೋಡಿದಾಗ ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನು ಮತ್ತೆ ಏನು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ನಾವು ಅಂತ ನೋಡಿದ್ರೆ, ಪ್ರಪಂಚದಲ್ಲಿ ಕೇವಲ 200 ನಗರಗಳಲ್ಲಿ ಮಾತ್ರನೇ ಈ ಮೆಟ್ರೋ ರೈಲಿನ ವ್ಯವಸ್ಥೆ ಇರೋದು. ಸೊ ಓನ್ಲಿ 200 ಸಿಟೀಸ್ ಇನ್ ದ ವರ್ಲ್ಡ್ ಹ್ಯಾಸ್ ದಿಸ್ ಮೆಟ್ರೋ. ಸೊ ಈ ಮೆಟ್ರೋದಲ್ಲಿ ಅದರಲ್ಲಿ ಸುಮಾರು 50% ಏನಿದೆ ಅದು ಈ ಟಾಪ್ 3 ಏನು ನಾವು ನೋಡಿದ್ವಿ ಅಂದರೆ ಚೈನಾ, ಭಾರತ ಮತ್ತು USA ಈ 50% ಮೆಟ್ರೋ ರೈಲ್ಗಳು ಇದೆ ಅನ್ನೋದು ಕೂಡ ನಮಗೆ ಒಂದು ಡೇಟಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾರತದ ಸ್ಥಾನ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಭಾರತ ನೋಡಿರುವಂಥ ಮುನ್ನಡೆಯಿಂದ ಅದರ ಕುರಿತಾಗಿ ಅಲ್ಲಿ ಏನಾದರೂ ಒಂದು ಡೇಟಾನ ಆ್ಯಡ್ ಮಾಡಬೇಕು ಅಂದರೆ ನಾವು ಅಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದಾಗುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಆರ್ಟಿಕಲ್ನ ಇವತ್ತು ನೋಡಿದ್ದೀವಿ. ಮುಂದಿನ ಆರ್ಟಿಕಲ್ ನೋಡೋಣ. ಇಂದು ವರ್ಷದ ಕೊನೆ ಸೂಪರ್ ಮೂನ್. ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಸೂಪರ್ ಮೂನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಕೆಲವು ಬಾರಿ ಈ ಒಂದು ಕೊನೆಯ ಸೂಪರ್ ಮೂನ್ ಏನಿದೆ ಇದನ್ನ ಕೋಲ್ಡ್ ಸೂಪರ್ ಮೂನ್ ಅಂತ ಕೂಡ ಹಲವಾರು ಪೇಪರ್ಗಳಲ್ಲಿ ಇದನ್ನ ಕೋಲ್ಡ್ ಸೂಪರ್ ಮೂನ್ ಅಂತ ಕೂಡ ಕರೆದಿದ್ದಾರೆ. ಸೊ ಈ ಒಂದು ಸೂಪರ್ ಮೂನ್ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಅಷ್ಟೇ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಸೂಪರ್ ಮೂನ್ ಅಂದರೆ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ನಮಗೆ ಗೊತ್ತಿರೋ ಹಾಗೇನೆ ಇದು ಸೋಲಾರ್ ಸಿಸ್ಟಮ್. ಸನ್ ಇದೆ, ಮರ್ಕ್ಯುರಿ, ವೀನಸ್, ಅರ್ತ್. ಇದು ಅರ್ತ್ನ ಒಂದು ಕಕ್ಷೆ ಆಗಿರುತ್ತೆ. ಸೊ ಅರ್ತ್ನ ಕಕ್ಷೆಯಲ್ಲೇನೆ ಇಲ್ಲಿ ಚಂದ್ರ ಕೂಡ ಇರುತ್ತೆ, ಕರೆಕ್ಟಾ? ಇದರಲ್ಲೇನೆ ಚಂದ್ರ ಕೂಡ ಈ ಒಂದು ಕಕ್ಷೆಯಲ್ಲಿ ಚಂದ್ರ ಬರುತ್ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಹಲವು ಬಾರಿ ಇದು ರೌಂಡ್ ಆಗಿರೋದಿಲ್ಲ, ಈ ಥರ ಎಲಿಪ್ಟಿಕಲ್ ಆಗಿರುವಂಥ ಕಾರಣ ಏನಾಗುತ್ತೆ ಅಂತಂದರೆ ಕೆಲವೊಂದು ಬಾರಿ ಹತ್ತಿರ ಇರುತ್ತೆ, ಕೆಲವೊಂದು ಬಾರಿ ದೂರ ಇರುತ್ತೆ. ಸೊ ಈ ಹತ್ತಿರ ಇರುವಂಥ ಪಾಯಿಂಟನ್ನು ನಾವು ಪೆರಿಜಿ, ಇದು ಅರ್ತು, ಇದು ಮೂನು, ಇದು ಭೂಮಿ ಮತ್ತು ಚಂದ್ರ. ಚಂದ್ರ ಏನಾದ್ರು ಭೂಮಿಗೆ ಹತ್ತಿರ ಇದ್ದ ಅಂದರೆ ಅದನ್ನ ಪೆರಿಜಿ ಅಂತ ಕರಿತೀವಿ. ಅದೇ ದೂರ ಇದ್ದ ಅಂತಂದರೆ ಅದನ್ನ ನಾವು ಅಪೋಜಿ ಅಂತ ಕರಿತೀವಿ. ಈಗ ಚಂದ್ರ ಏನಾದ್ರು ಈ ಪೆರಿಜಿ ಪಾಯಿಂಟಲ್ಲಿ ಇದ್ದಾನೆ ಅಂತಂದರೆ ಇದು ಸುಮಾರು 10% ಹತ್ತಿರ ಇದ್ದಾನೆ ಅಂತ, ನಾರ್ಮಲ್ ಡಿಸ್ಟೆನ್ಸ್ಗಿಂತ 10% ಹತ್ತಿರ ಇದ್ದಾನೆ ಅಂತ ಚಂದ್ರ ಆಗುತ್ತೆ. ಅದರ ಜೊತೆಗೆ ಸುಮಾರು 25-30% ಬೆಳಕು ಕೂಡ ಹೆಚ್ಚಾಗುತ್ತೆ. ಆ್ಯಂಡ್ ಇದೆಲ್ಲದರ ಜೊತೆಗೆ 14% ದೊಡ್ಡದಾಗಿ ಕಾಣಿಸ್ತಾನೆ ಚಂದ್ರ. ಸೊ ಅಂತಹ ಒಂದು ವಿಶಿಷ್ಟತೆಯನ್ನು ನಾವು ಸೂಪರ್ ಮೂನ್ ಅಂತ ಕರಿತೀವಿ. ಸೂಪರ್ ಮೂನ್ ಅಂತಂದರೆ ಚಂದಿರ ಇರುವಂತಹ ಒಂದು ಸೈಜ್ಗಿಂತ ಹೆಚ್ಚಿನದಾಗಿ ಅಂದರೆ ದೊಡ್ಡದಾಗಿ ಕಾಣುವಂಥದ್ದನ್ನು ನಾವು ಸೂಪರ್ ಮೂನ್ ಅಂತ ಕರಿತೀವಿ. ಯಾವಾಗ ಇದಾಗುತ್ತೆ? ಇದು ಪೆರಿಜಿಯಲ್ಲಿ, ಚಂದಿರ ಪೆರಿಜಿ ಪಾಯಿಂಟಲ್ಲಿ ಇರುವಾಗ ಈ ಒಂದು ಸೂಪರ್ ಮೂನ್ ಆಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಸೊ ಹಾಗಾದರೆ ಇದರ ಒಂದು ಎಫೆಕ್ಟ್ಸ್ ಏನು ಅಂತ ನಾವು ನೋಡೋಕೆ ಹೋದರೆ, ಮೊದಲನೇದಾಗಿ ಏನು ಎಫೆಕ್ಟ್ ಆಗುತ್ತೆ ಅಂತಂದರೆ ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಏನಿದೆ, ಗ್ರಾವಿಟೇಷನಲ್ ಫೋರ್ಸ್ ಇನ್ಕ್ರೀಸ್ ಆಗುತ್ತೆ, ಅಂದರೆ ಮತ್ತಷ್ಟು ಬಲಿಷ್ಠಗೊಳ್ಳುತ್ತೆ ಅಂತ ಹೇಳ್ಬೋದು. ತದನಂತರ ಏನಿರುತ್ತೆ, ಈ ಒಂದು ಸ್ಪ್ರಿಂಗ್ ಟೈಡ್ಸ್ ಅಂತ ಏನು ಕರಿತೀವಿ ನಾವು, ಈ ಸ್ಪ್ರಿಂಗ್ ಟೈಡ್ಸು ಹೆಚ್ಚಾಗುತ್ತೆ. ಹೈ ಸ್ಪ್ರಿಂಗ್ ಟೈಡ್ಸನ್ನು ನಾವು ನೋಡ್ಬೋದಾಗುತ್ತೆ. ಏಕೆಂತಂದರೆ ಚಂದಿರ ಮತ್ತು ಒಂದು ಭೂಮಿಯ ನಡುವಿನ ಒಂದು ಆಕರ್ಷಣೆ ಏನಿರುತ್ತೆ ಅದು ಹೆಚ್ಚಾಗಿ ಹತ್ತಿರ ಇರುವಂಥ ಕಾರಣ ಅದು ಹೆಚ್ಚಾಗುತ್ತೆ. ಸೊ ಯಾವಾಗ ಆ ಒಂದು ಆಕರ್ಷಣೆ ಹೆಚ್ಚಾಗುತ್ತೆ ಅದರಿಂದ ಹೈ ಟೈಡ್ಸ್ಗಳು ನಿರ್ಮಾಣ ಆಗುವಂತಹ ಒಂದು ಚಾನ್ಸಸ್ಗಳು ಕೂಡ ಹೆಚ್ಚಿರುತ್ತೆ. ಸೊ ಈ ಒಂದು ಸೂಪರ್ ಮೂನ್ ಏನಿದೆ ಇದು ಅಫೆಕ್ಟ್ ಮಾಡೋದು ಏನನ್ನ, ಗ್ರಾವಿಟೇಷನಲ್ ಫೋರ್ಸ್ ಮತ್ತು ಟೈಡ್ಸ್ಗಳನ್ನು ಇದು ಅಫೆಕ್ಟ್ ಮಾಡುತ್ತೆ ಹೊರತು ಯಾವುದೇ ರೀತಿಯಾದ ಬೇರೆ ಇವಾಗ ವಾಲ್ಕೆನೋ ಇರ್ಬೋದು, ಇಲ್ಲ ಅರ್ಥಕ್ವೇಕ್ ಇರ್ಬೋದು, ಈ ರೀತಿಯಾದ ಒಂದು ಪರಿಣಾಮಗಳನ್ನು ಬೀರೋದಿಲ್ಲ. ಬರೀ ಗ್ರಾವಿಟೇಷನಲ್ ಫೋರ್ಸ್ ಇನ್ಕ್ರೀಸ್ ಆಗುತ್ತೆ ಮತ್ತು ಟೈಡ್ಸ್ಗಳು ಹೆಚ್ಚಾಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಯೂಶ್ವಲಾಗಿ ಇದನ್ನು ನಾವು ಪ್ರಿಲಿಮ್ಸಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸಲ್ಲಿ ನೋಡ್ಬೋದಾಗುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಆರ್ಟಿಕಲ್ನ ನೋಡಿದ್ದೀವಿ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.